ಸ್ನೇಹಿತರೆ, ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ನೆನಪು. ನಾಳೆಯಿಂದ 4 ದಿವಸಗಳ ಕಾಲ ಶ್ರೀ ಕೃಷ್ಣರಾಜ ಭಟ್ ಕುತ್ಪಾಡಿ ಅವರಿಂದ ಭಿಕ್ಷುಗೀತ ಕುರಿತು ಒಂದು ಪರಿಚಯಾತ್ಮಕ ಪ್ರವಚನ ಮಾಲೆ ಇರುತ್ತೆ. ಸಂಜೆ 6ರಿಂದ 7:30. ಇದೇ ಬರುವ ಭಾನುವಾರ ಬೆಳಿಗ್ಗೆ ಒಂದು ವಿಶೇಷ ಕಾರ್ಯಕ್ರಮ ಉಂಟು. DVG ಅವರ ಇಂಗ್ಲೀಷ್ ಬರಹಗಳ 11 ಸಂಪುಟಗಳ ಲೋಕಾರ್ಪಣೆ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ DVG ಅವರಿಗೆ ಗಣಪತಿಯಾಗಿ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ SR ರಾಮಸ್ವಾಮಿ ಅವರಿಗೆ ಮತ್ತು ಈ ಕೃತಿಯ ಸಂಪಾದಕತ್ವದಲ್ಲಿ ಸಹಾಯ ಮಾಡಿದಂತಹ ಶ್ರೀ BN ಶಶಿಕಿರಣ್ ಅವರಿಗೆ ಮತ್ತು ಶತಾವಧಾನಿ R ಗಣೇಶ್ ಅವರಿಗೆ ಸನ್ಮಾನದ ಕಾರ್ಯಕ್ರಮ ಉಂಟು. ಬೇಲಿಮಠದ ಪರಮ ಪೂಜ್ಯ ಶಿವಾನುಭವ ಶ್ರೀ ಶ್ರೀ ಶಿವರುದ್ರ ಸ್ವಾಮಿಗಳು ಸನ್ಮಾನ ಮಾಡ್ತಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀ ಕೃಷ್ಣ S ದೀಕ್ಷಿತ್ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಾರೆ. ಕಾರ್ಯಕ್ರಮ ಬೆಳಗ್ಗೆ 10:30ರಿಂದ ಸುಮಾರು 1 ಗಂಟೆವರೆಗೂ ಆಗ್ಬೋದು. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನು ದುರ್ಗಾ ಸಪ್ತಶತಿಯ ಮೊದಲನೆಯ ದಿವಸ ತಿಳಿಸಿದಂತೆ ಈ ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದಂತಹ ದತ್ತಿಯ ನ್ಯಾಸಕರ್ತರ ಎಲ್ಲ ಕುಟುಂಬಕ್ಕೂ ಕೂಡ ಹಾಗೂ ಇದರ ಪ್ರಾಯೋಜನೆಯಲ್ಲಿ ಸಹಕರಿಸ್ತಾ ಇರುವ ಶ್ರೀ ಶ್ರೀನಿವಾಸ್ ನಾರಾಯಣ್ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಸಕಲ ರೀತಿಯ ಶ್ರೇಯಸ್ಸು ಒದಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದುರ್ಗಾ ಸಪ್ತಶತಿಯನ್ನು ಗಮನಿಸಿದರೆ ನಾರಾಯಣ ಸ್ತುತಿ, ಇಂದ್ರಾದಿ ಸ್ತುತಿ ಇವುಗಳನ್ನೆಲ್ಲ ಕೇಳುವಾಗ ಮತ್ತು ಅನುಸಂಧಾನ ಮಾಡುವಾಗ ನೆನಪಿಟ್ಕೋಬೇಕು, ಭಗವತಿಯನ್ನು ದೇವತೆಗಳು ಯಾವ ರೀತಿ ಸ್ತುತಿ ಮಾಡಿದ್ರು, ದೈತ್ಯರು ಯಾವ ರೀತಿ ಸ್ತುತಿ ಮಾಡಿದ್ರು ಅಂತ. ದೇವತೆಗಳ ಮನಸ್ಸು, ಬುದ್ಧಿ, ಹೃದಯ, ಅಂತಃಕರಣ ನಮ್ಮದಾದರೆ ಭಗವತಿಯನ್ನು ಯಾವ ರೀತಿ ನಾವು ಸ್ತುತಿಸಬೇಕು, ಯಾವ ರೀತಿ ಸ್ತುತಿಸಿದರೆ ಭಗವತಿ ಸಂಪ್ರೀತಳಾಗ್ತಾಳೆ ಅನ್ನುವ ಅಂಶ ಎಲ್ಲ ಗೊತ್ತಾಗುತ್ತೆ. ಹೀಗೆ ನಮ್ಮ ಒಳಮುಖ ಮಾಡಿಕೊಂಡು ಇದನ್ನು ಆಲಿಸಿದರೆ ಹೆಚ್ಚು ನಮಗೆ ಪ್ರಯೋಜನ ಅಂತ ತಿಳಿಸ್ತಾ ಈ ಚಿಂತನೆಯನ್ನು ನಮ್ಮೊಂದಿಗೆ ಹಂಚಿಕೊಂಡು ನಮಗೆಲ್ಲರಿಗೂ ಚಿರಋಣಿಯನ್ನಾಗಿ ಮಾಡಿ ನಮ್ಮ ಜನ್ಮ ಸಾಫಲ್ಯವನ್ನು ನೀಡ್ತಾ ಇರತಕ್ಕಂತಹ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಗೆ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಮತ್ತು ಅಂತರ್ಜಾಲದ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆಸ್ತಿಕ ಶ್ರೋತೃವೃಂದ, ವೀಕ್ಷಕ ವೃಂದದ ಪರವಾಗಿ, ಆಯೋಜಕರ ಪರವಾಗಿ, ಪ್ರಾಯೋಜಕರ ಪರವಾಗಿ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಾಷ್ಟಾಂಗ ಸಹಿತ, ಪ್ರಣಾಮ ಸಹಿತ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ
ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಘಂಟಾಶೂಲಹಲಾನಿ ಶಂಖಮುಸಲೇ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈಃ ದಧತೀಂ ಘನಾಂತವಿಲಸಚ್ಛೀತಾಂಶುತುಲ್ಯಪ್ರಭಾಂ ಗೌರೀ ದೇಹಸಮುದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿದೈತ್ಯಾರ್ದಿನೀಂ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಹಾಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ಆ ಪರಿವಾರದ ಸದಸ್ಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂಥ ನಾರಾಯಣಿ ಎನ್ನುವಂಥ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಕೊನೆಯ ದಿನದ ಚಿಂತನೆಯಾದ ಇದಕ್ಕೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈ ನಾರಾಯಣಿ ಸ್ತುತಿಯ ಭಾಗವನ್ನು ಮುಗಿಸಿ ಅದಾದ ಮೇಲೆ ಸಪ್ತ ಮಾತೃಕೆಯರ ವಿಚಾರವನ್ನು ನಾವು ನೋಡಿದ್ದೇವೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ ಮತ್ತು ವೈಷ್ಣವಿ, ವಾರಾಹಿ, ನಾರಸಿಂಹಿ ಮತ್ತು ಐಂದ್ರಿ ಅಂತ. ವೃತ್ರಪ್ರಾಣಹರೇ ಚೈಂದ್ರಿ ನಾರಾಯಣಿ ನಮೋಸ್ತುತೆ ಈ 11ನೆಯ ಅಧ್ಯಾಯದ 19ನೆಯ ಶ್ಲೋಕದ ಅಲ್ಲಿ ಈ ಸಪ್ತ ಮಾತೃಕೆಯರಿಗೆ ಸಂಬಂಧಪಟ್ಟಂತಹ ನಮಸ್ಕಾರಗಳನ್ನು, ಅಂದರೆ ಸಪ್ತ ಮಾತೃಕೆಯರ ರೂಪದಲ್ಲಿರುವಂತಹ ಚಂಡಿಕಾ ಪರಮೇಶ್ವರಿಗೆ ಸಲ್ಲಿಸುವ ನಮಸ್ಕಾರದ ವಿಚಾರ ಮುಗಿದಿದೆ. ಇಷ್ಟಾದ ಮೇಲೆ ಮುಂದೆ 2 ಶ್ಲೋಕ ಹೇಳಿದ್ದೇನೆ. ಶಿವದೂತಿ ಸ್ವರೂಪೇಣ ಹತದೈತ್ಯ ಮಹಾಬಲೆ ಘೋರರೂಪೇ ಮಹಾರಾವೇ ನಾರಾಯಣಿ ನಮೋಸ್ತುತೆ. ಜಗನ್ಮಾತೆಗೆ ರೂಪ ಕೇವಲ 7 ಅಲ್ಲ, 10 ಅಲ್ಲ, ಅನಂತವಾದ ರೂಪ. ಆದರೆ ಕೆಲವು ರೂಪಗಳಲ್ಲಿ ಅವಳು ವಿಶೇಷವಾಗಿ ತನ್ನ ಸಾನ್ನಿಧ್ಯವನ್ನು ಇರಿಸಿ ಈ ಲೋಕಕಂಟಕರನ್ನು ಮುಗಿಸುವ ಕೆಲಸ ಮಾಡಿದ್ದಾಳೆ. ತನ್ಮೂಲಕ ಲೋಕಕ್ಕೆ ಮಂಗಳವನ್ನು, ಒಳಿತನ್ನು ಮಾಡುವ ಕೆಲಸ ಮಾಡಿದ್ದಾಳೆ. ಹಾಗಾಗಿ ಆ ರೂಪಗಳನ್ನು ವಿಶೇಷವಾಗಿ ನಾವು ಸ್ಮರಿಸ್ತೇವೆ. ಹೀಗೆ ಅಂಥ ವಿಶೇಷ ರೂಪಗಳಲ್ಲಿ ಈ ಸಪ್ತ ಮಾತೃಕೆಯರ ರೂಪವೂ ಸಹ ಒಂದು. ಅದಾದಮೇಲೆ ಆಕೆ ಹಿಂದೆ ಶಿವನನ್ನೇ ತನ್ನ ದೂತನನ್ನಾಗಿ ಮಾಡಿಕೊಂಡು ದುಷ್ಟ ಸಂಹಾರಕ್ಕೆ ಬಳಸಿಕೊಂಡಿದ್ಲು. ಹಾಗಾಗಿ ಆ ವಿಷಯವನ್ನು 20ನೇ ಶ್ಲೋಕ ಹೇಳಿತು. ಅದಾದಮೇಲೆ ಇಡೀ ಜಗತ್ತನ್ನೇ ಮುಂದೆ ಶುರುವಾಗಬೇಕು. ದಂಷ್ಟ್ರಾ ಕರಾಲವದನೆ ಶಿರೋಮಾಲಾ ವಿಭೂಷಣೆ ಚಾಮುಂಡೇ ಮುಂಡಮಥನೆ ನಾರಾಯಣಿ ನಮೋಸ್ತುತೆ. ಇಲ್ಲಿಂದ ನಾನು ಹೇಳಬೇಕಾದದ್ದುಂಟು. ಜಗನ್ಮಾತೆಗೆ ಚಾಮುಂಡ ಅಂತ ಹೆಸರು ಉಂಟು. ಅದು ಯಾಕೆ ಚಾಮುಂಡ ಅಂತ ಬಂತು ಅಂತಂದರೆ ಹಿಂದೆ ಈ ವಿಚಾರವೇ ಬಂದಿತ್ತು. ಯಸ್ಮಾತ್ ಚಂಡಂಚ ಮುಂಡಂಚ ಗೃಹೀತ್ವಾ ತಮುಪಾಗತ ಚಾಮುಂಡೇತಿ ತತ್ವಲೋಕೆ ಖ್ಯಾತಾ ದೇವಿ ಭವಿಷ್ಯಸಿ ಅಂತ ಹಿಂದೆ ಈ ಎಷ್ಟನೆಯ ಅಧ್ಯಾಯ ಅಂದರೆ 8ನೆಯ ಅಧ್ಯಾಯದಲ್ಲಿ ಬಂದಂತಹ ಮಾತು. ಹಾಗಾಗಿ ಮತ್ತು ಅದಕ್ಕೂ ಹಿಂದೂ ಸಹ ಈ ಅಂಶ ಬಂದಿದೆ. ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ. ಹಾಗಾಗಿ ಚಂಡ ಮುಂಡ ಅನ್ನೋಲ್ಲಿರುವಂತಹ ಚಮ್ ತೆಗೆದುಕೊಳ್ಬೇಕು. ಚಂಡ ಅನ್ನುವಲ್ಲಿ ಚಮ್, ಮುಂಡ ಅನ್ನೋಲ್ಲಿರುವಂತಹ ಮುಂಡ ಪೂರ್ತಿ ಪದ ತೆಗೆದುಕೊಳ್ಬೇಕು. ಆವಾಗ ಏನಾಗುತ್ತೆ, ಆ ಚಕಾರ ದೀರ್ಘ ಮಾಡಿದರೆ ಚಾಮುಂಡ ಅಂತ ಆಗ್ತದೆ. ಅವಳೇ ಜಗನ್ಮಾತೆ, ಅವಳಿಗೆ ಹೆಸರಿಟ್ಟಿದ್ದು. ಇನ್ನು ಮೇಲೆ ನೀನು ಚಾಮುಂಡ ಅಂತ ಹೆಸರನ್ನು ಪಡಿ. ಯಾಕೆ ಕೇಳಿದರೆ, ನೀನು ಚಂಡಮುಂಡರ ತಲೆಯನ್ನು ಕತ್ತರಿಸಿ ತಂದು ನನ್ನ ಮುಂದೆ ಇರಿಸಿದ್ದೀಯಲ್ಲ, ಹಾಗಾಗಿ ಈ ಕೆಲಸವನ್ನು ನೀನು ಮಾಡಿದ್ದಕ್ಕೆ ನಾನು ನಿನಗೆ ಕೊಡುವಂತಹ ಈ ಬಿರುದು ಏನು ಅಂತಂದರೆ, ಯಸ್ಮಾತ್ ಚಂಡಂಚ ಮುಂಡಂಚ ಗೃಹೀತ್ವಾ ತಮುಪಾಗತ
ಆದ್ದರಿಂದ ನಿನಗೆ ಹೆಸರು ಚಾಮುಂಡ ಅಂತ ಆಗಲಿ ಅಂತ. ವಾಸ್ತವಿಕವಾಗಿ ಅವಳ ಹೆಸರು ಕೌಶಿಕಿ ಅಂತ ಆದಮೇಲೆ ಮುಂದೆ ಆ ಕೌಶಿಕಿಯೇ ಮುಂದೆ ಇವಳಿಗೆ ಹೆಸರನ್ನು ಕೊಡ್ತಾಳೆ ಅವಳ ಶಕ್ತಿಗೆ. ಹಾಗಾಗಿ ಆ ರೂಪದಲ್ಲಿರುವಂತಹ ಚಾಮುಂಡ ಅಂತ ಕರೆಸ್ಕೊಳ್ಳುವಂತಹ ನಮ್ಮ ನಾಡಿನ ದೇವತೆಯಾದಂತಹ ಆ ರೂಪದಲ್ಲಿರುವ ಅವಳಿಗೆ ನಮಸ್ಕಾರ. ಅವಳು ಹೇಗಿದ್ದಾಳೆ ಅಂದರೆ ದಂಷ್ಟ್ರಾಕರಾಲ ವದನೆ, ಅವಳ ಮುಖ ಕರಾಲ ಅಂದರೆ ಅತ್ಯಂತ ಭೀಕರವಾಗಿ ಉಂಟಂತೆ. ಭೀಕರ ಯಾಕೆ ಅಂದರೆ ಅವಳಿಗೆ ದಂಷ್ಟ್ರಗಳಿವೆ. ದಂಷ್ಟ್ರ ಅಂದರೆ ಬರೇ ಹಲ್ಲು ಅಂತ ಅರ್ಥ ಅಲ್ಲ, ಬೇರೆ ಹಲ್ಲುಗಳಿಂದ ಅದು ಉದ್ದವಾಗಿರಬೇಕು, ಬಾಯಿಯಿಂದ ಹೊರಕ್ಕೆ ಚಾಚಿಕೊಂಡಿರಬೇಕು. ಇಂಥ ಹಲ್ಲುಗಳಿಗೆ ದಂಷ್ಟ್ರ ಅಂತ ಕರೀತಾರೆ. ತಮಾಷೆಗೋಸ್ಕರ ಹೇಳ್ತೇನೆ, ಹಿಂದೆ ಮನುಷ್ಯರಿಗೂ ಇರ್ತಿದ್ವು ಇಂಥವು. ಈಗ ಡೆಂಟಿಸ್ಟ್ಗಳು ತುಂಬ ಆದದ್ರಿಂದ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಹೀಗೆ ಅಂತ ಅನ್ಯಥಾ ಭಾವಿಸ್ಬಿಡಿ, ತಮಾಷೆಗೋಸ್ಕರ. ಏಕೆಂದರೆ ಇದು ಯಾರನ್ನು ಹೀಯಾಳಿಸುವಂಥದ್ದಲ್ಲ, ಸಹಜವಾಗಿ ಜನ್ಮತಃ ಕೆಲವು ಜನ ಇರ್ತದೆ ಹೀಗೆ ಅಂತ ಹಿನ್ನೆಲೆಯಲ್ಲಿ ಆ ದಂಷ್ಟ್ರ ಕರಾಲ ವದನೆ. ಮತ್ತು ಅವಳ ಎರಡನೇ ಸ್ವರೂಪ ಹೇಗೆ, ಶಿರೋಮಾಲ ನರ ಕಪೋಲ ಮಾಲೆಯನ್ನು ಅವಳು ಧರಿಸಿದವಳು, ಕಾಳಿ. ಆದ್ದರಿಂದ ಅವಳಿಗೆ ಈ ರೀತಿಯಾದಂಥ ಸ್ವರೂಪ ಶಿರೋಮಾಲ ವಿಭೂಷಣ. ಬೇರೆ ಯಾರ್ಯಾರೋ ಯಾವುದರಿಂದಲೋ ಆಭರಣ ಹಾಕ್ಕೊಂಡು ವಿಭೂಷಣ ಅಂದರೆ ತಮ್ಮನ್ನು ಅಲಂಕರಿಸಿಕೊಂಡ್ರೆ, ಆಕೆ ತಾನು ಯಾರ್ಯಾರನ್ನು ಸಂಹರಿಸಿದ್ಲೋ ಅವರ ತಲೆಯನ್ನು ಪೋಣಿಸ್ಬಿಟ್ಟು ಮಾಲೆಯನ್ನಾಗಿ ಹಾಕಿಕೊಂಡವಳು. ಹಾಗಾಗಿ ಅವಳ ಹೆಸರು ಚಾಮುಂಡ ಅಂತ. ಮತ್ತು ನೀನೇನು ಮಾಡಿದ್ರೆ ಮುಂಡ ಮಥನೆ, ಆ ಮುಂಡನನ್ನು ಅಂದರೆ ಮುಂಡ ಅಂದರೆ ಎರಡರ್ಥ, ಚಂಡನೂ ಹೌದು ಮುಂಡನೂ ಹೌದು, ಅವರಿಬ್ಬರನ್ನೂ ಸಹ ನೀನು ಮುಗಿಸಿದ್ದೀಯೇ. ಅಂತಹ ಕಾಲಿಯ ರೂಪದಲ್ಲಿದ್ದು ಚಾಮುಂಡ ಅಂತ ಹೆಸರನ್ನು ಪಡೆದಂಥ ನಿನಗೆ ಇದು ನನ್ನದೊಂದು ನಮಸ್ಕಾರ. ನಾರಾಯಣಿ ನಮೋಸ್ತುತೆ ಅಂತ. ಹೀಗೆ ಇಷ್ಟು ಆದ ಮೇಲೆ ಈಗ ತಾನೇ ಹೇಳಿದೆ, ಜಗನ್ಮಾತೆ ಹಲವು ಅವತಾರವನ್ನು ಎತ್ತಿದವಳು, ಅದರಿಂದ ಹಲವು ರೂಪ. ಅವಳಿಗೆ ಹಲವು ರೂಪ, ಅವತಾರ ಎತ್ತದೇ ಇದ್ದರೂ ಸಹ ಬೇರೆ ಬೇರೆ ವಸ್ತುಗಳಲ್ಲೂ ತನ್ನ ಸಾನ್ನಿಧ್ಯವನ್ನು ಇರಿಸಿದ್ದಾಳೆ. ಆದ್ದರಿಂದ ಯಾವ್ಯಾವ ವಸ್ತುಗಳಲ್ಲಿ ಅವಳ ವಿಶೇಷವಾದ ಸಾನ್ನಿಧ್ಯ ಉಂಟು ಅನ್ನೋದನ್ನು ಈ ಮುಂದಿನ ಶ್ಲೋಕ ಹೇಳುತ್ತೆ. 22ನೇ ಶ್ಲೋಕ ಏನು ಹೇಳುತ್ತೆ ಅಂದರೆ, ಲಕ್ಷ್ಮೀಲಜ್ಜೆ ಮಹಾವಿದ್ಯೆ ಶ್ರದ್ಧೆ ಪುಷ್ಟಿಸ್ವಧೇ ಧ್ರುವೆ ಮಹಾರಾತ್ರಿ ಮಹಾಮಾಯೆ ನಾರಾಯಣಿ ನಮೋಸ್ತುತೆ. ಆ ಜಗನ್ಮಾತೆಯ ಸ್ವರೂಪ ಎಷ್ಟೆಲ್ಲ ಉಂಟು ಅಂತ ಲೆಕ್ಕ ಹಾಕೋಬಿಡಿ ಹೀಗೆ ಅಂತ. ಇದಿಷ್ಟೇ ಅಲ್ಲ, ಮತ್ತೆ ಇದಿಷ್ಟು ಸಹ ಅಂಗುಲಿಮೇಯವಾದ ರೂಪಗಳನ್ನು ಇಲ್ಲಿ ಹೇಳ್ತಿದ್ದಾರೆ, ಇದಕ್ಕೆ ಹೊರತಾಗಿಯೂ ಬೇರೆ ಉಂಟು. ಆದರೆ ನಮಗೆ ತಕ್ಷಣ ಮನಸ್ಸಿಗೆ ಹತ್ತಿರವಾಗಿಲ್ಲ ಅನ್ನೋದಕ್ಕೆ ಇಷ್ಟನ್ನು ಇಲ್ಲಿ ಕ್ರೋಢೀಕರಿಸಿ ಹೇಳ್ತಾರೆ. ನೀನು ಯಾವ ಯಾವ ರೂಪದಲ್ಲಿದ್ದೀಯೆ ಅಂತಂದರೆ, ನೀನು ಮೊದಲನೇದಾಗಿ ಲಕ್ಷ್ಮಿಯ ರೂಪದಲ್ಲಿರುವವಳು. ಲಕ್ಷ್ಮಿಯ ರೂಪದಲ್ಲಿರುವವಳು ಅಂದರೆ ವಿಷ್ಣುವಿನ ಪತ್ನಿಯಾದ ಲಕ್ಷ್ಮಿಯ ರೂಪದಲ್ಲಿ ಇರುವವಳು ಅಂತ ಒಂದರ್ಥ. ಎರಡನೇದು, ನೀನು ಹೇಗಿದ್ದೀಯೆ ಅಂದರೆ ಸಂಪತ್ತಿನ ರೂಪದಲ್ಲಿ ಇರುವವಳು. ಆ ಸಂಪತ್ತು ಅಂತ ಹೇಳಿದಾಗ ಅದು ದುಡ್ಡಾಗಿರಬಹುದು, ಮತ್ತು ಸುವರ್ಣ ಆಗಿರಬಹುದು, ಬೆಳ್ಳಿ ಆಗಿರಬಹುದು. ಮನುಷ್ಯ ಯಾವುದನ್ನು ಸಂಪತ್ತನ್ನು ಕರಿತಾನೋ ಅದೆಲ್ಲವೂ ಸಹ ಲಕ್ಷ್ಮಿಯೇ. ಭೂಮಿ, ಮನೆ, ವಾಹನ, ಇನ್ನೂ ಏನೇನೋ ಅಲ್ಲ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಮನುಷ್ಯ ಇದು ಸಂಪತ್ತು ಅಂತ ಯಾವುದನ್ನು ಹೇಳ್ತಾನೋ ಅದೆಲ್ಲವುದು ಲಕ್ಷ್ಮಿಯ ಸ್ವರೂಪ. ಆ ರೂಪದಲ್ಲಿ ಇರುವವಳು ನೀನು. ಹಾಗಾಗಿ ಇಂತಹ ಲಕ್ಷ್ಮಿಯ ರೂಪದಲ್ಲಿರುವಂಥ ನಿನಗೆ ನಾರಾಯಣಿ ನಮಸ್ಕಾರ, ಅಂದರೆ ನಾರಾಯಣಿಯೇ ಆಗಿದ್ದೀಯೆ ನೀನು, ಅಂಥ ನಿನಗೆ ನಮಸ್ಕಾರ ಅಂತ ಒಂದು. ಎರಡನೇದು ಲಜ್ಜಾ. ಲಜ್ಜಾ ಅಂದರೆ ನಾಚಿಕೆ ಅಂತ ಅರ್ಥ. ನಾಚಿಕೆ ಅಂದರೆ ಏನು? ಸುಮ್ಮನೆ ಯಾರೋ ಏನೋ ಹೇಳಿದ ತಕ್ಷಣ ತಲೆ ತೆಗೆಸ್ಕೊಳ್ಳೋದಷ್ಟೇ ನಾಚಿಕೆ ಅಲ್ಲ. ಹಾಗಿದ್ರೆ ಏನಂದರೆ ಅಕಾರ್ಯಕರಣಾದ್ ಭೀತಿ, ಕೆಟ್ಟ ಕೆಲಸ ಮಾಡುವ ವಿಷಯದಲ್ಲಿ ಹೇಸುವುದು.
ಇದು ನಮಗಲ್ಲ, ನಾನು ಈ ಕೆಲಸವನ್ನು ಮಾಡಬಾರದು ಅಂತ ಅಂದ್ಕೊಂಡು ಅದರಿಂದ ಗಾವುದ ದೂರದಲ್ಲಿ ಇರ್ತಾರಲ್ಲ, ಅಂತಹ ಸ್ವಭಾವಕ್ಕೆ ಏನಂತ ಹೆಸರು? ಲಜ್ಜಾ ಅಂತ ಹೆಸರು. ಆ ರೂಪದಲ್ಲಿರುವಂಥ ನಾರಾಯಣಿ ನಿನಗೆ ನಮಸ್ಕಾರ. ಅಂದರೆ ಲಜ್ಜೆಯೂ ಸಹ ಅವಳ ರೂಪವೇ. ಯಾರಿಗೆ ಲಜ್ಜೆ ಅನ್ನೋದು ಇಲ್ಲವೇ ಇಲ್ವೋ ಅವಳಲ್ಲಿ ಅವಳ ಸಾನ್ನಿಧ್ಯ ಇಲ್ಲ ಅಂತ ಅರ್ಥ ಅಲ್ವಾ? ಯಾವಾಗಲೂ ಅಷ್ಟೇ. ಈ ಲಜ್ಜೆ ಎನ್ನುವಂಥದ್ದು ಜಗನ್ಮಾತೆ ರೂಪವೂ ಹೌದು, ಬಹಳಷ್ಟು ಸಂದರ್ಭದಲ್ಲಿ ಅದು ನಮ್ಮ ರಕ್ಷಣೆಯೂ ಆಗ್ತದೆ. ಲಜ್ಜೆ ಬಿಟ್ಟವರು ಅಂದರೆ ಏನ್ರಿ, ಇವತ್ತಿನ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಅನ್ಯಥಾ ಭಾವಿಸಬೇಡಿ, ಬಜಾರಿಗಳು ಅಂತ ಹೇಳ್ತಾರಲ್ಲ ಹಾಗೆ. ಅವಾಗ ಕೆಲವು ಸಲ ಅವರಾಗಿ ಅನರ್ಥವನ್ನು ಸ್ವೀಕಾರ ಮಾಡ್ತಾರೆ ಅಲ್ವಾ? ಹಾಗಾಗಿ ಅಂಥ ಅನರ್ಥ ಆಗದೇ ಇರುವ ಹಾಗೆ ನನಗಿದು ಬೇಡ ಅಂತ ತೀರ್ಮಾನ ಮಾಡಿ ಹಿಂದಕ್ಕೆ ಸರಿಯುವಂಥ ಲಜ್ಜಾ ಸ್ವಭಾವದಲ್ಲಿ ನೀನು ಇರ್ತೀಯೇ. ಯಾಕೆಂದರೆ ಅವಳೆಂದೂ ಸಹ ಅಕಾರ್ಯವನ್ನು ಮಾಡಿದವಳಲ್ಲ. ಆದ್ದರಿಂದ ಅಕಾರ್ಯ ಮಾಡುವ ಕೆಲಸದಿಂದ ಹಿಂದೆ ಸರಿಯುವ ಸ್ವಭಾವ ಲಜ್ಜಾ. ಆ ಲಜ್ಜಾ ರೂಪದಲ್ಲಿರುವಂಥ ನಾರಾಯಣಿಗೆ ನಮಸ್ಕಾರ. ಎರಡಾಯ್ತು. ಅದಾದ ಮೂರನೇದು ಮಹಾವಿದ್ಯೆ ನಾರಾಯಣಿ ನಮೋಸ್ತುತೆ. ಒಂದೊಂದಕ್ಕೂ ಪ್ರತ್ಯೇಕ ಅನ್ವಯ ಮಾಡ್ಕೊಳ್ಬೇಕು. ಹೀಗೆ ಆ ಮಹಾವಿದ್ಯಾ ಎನ್ನುವಂತಹ ರೂಪದಲ್ಲಿ ಇರುವವಳು. ಇದೇನ್ರಿ ಮಹಾವಿದ್ಯಾ ಲಘುವಿದ್ಯಾ ಅಂತ ಉಂಟಾ ಅಂತ ಸಂಶಯ ಕೆಲವು ಜನರಿಗೆ. ಹೌದು, ಮಹಾವಿದ್ಯಾ ಅಂತ. ಲೋಕದಲ್ಲಿ ನಾವೆಲ್ಲ ಸ್ಕೂಲಿಗೆ ಹೋಗ್ತೇವೆ, ಡಿಗ್ರಿ ಮುಗಿಸ್ತೇವೆ, ಮತ್ತು ಮಾಸ್ಟರ್ ಡಿಗ್ರಿ ಮುಗಿಸ್ತೇವೆ, PhD ಮಾಡ್ತೇವೆ. ಇದು ಯಾವುದು ಮಹಾವಿದ್ಯೆ ಅಲ್ಲ. ಯಾವುದರ ಪ್ರಕಾರ? ಆ್ಯಸ್ ಪರ್ ದ ವೇದಾಂತ ಶಾಸ್ತ್ರ. ಹಾಗಿದ್ರೆ ಯಾವುದು ಮಹಾವಿದ್ಯೆ ಅಂತಂದರೆ, ಈ ವಿದ್ಯೆಗಳು ಯಾಕೆ ಮಹಾವಿದ್ಯೆ ಅಲ್ಲ ಅಂದರೆ, ಒಂದನ್ನು ತಿಳಿದುಕೊಂಡ್ರೆ ಇನ್ನೊಂದನ್ನು ತಿಳ್ಕೊಳಕ್ಕಾಗಲ್ಲ. ಆಗತ್ತಾ? ಒಬ್ಬನಿಗೆ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಗೊತ್ತಪ್ಪ, ಅವನಿಗೆ ಫಿಸಿಕ್ಸ್ ಗೊತ್ತಿರ್ತದೆಯಾ? ಇಲ್ಲ. ಫಿಸಿಕ್ಸ್ ಚೆನ್ನಾಗಿ ಗೊತ್ತು, ಅವನಿಗೆ ಕೆಮಿಸ್ಟ್ರಿ ಗೊತ್ತಿರ್ತದೆಯಾ? ಇಲ್ಲ. ಹೌದು ತಾನೆ? ಎಲ್ಲವುದೂ ಗೊತ್ತು, ಆದರೆ ಜಗತ್ ಸ್ವರೂಪ ಗೊತ್ತಾ? ಗೊತ್ತಿಲ್ಲ. ಇದೆಲ್ಲವುದೂ ಗೊತ್ತು, ನಿನ್ನ ಆತ್ಮಸ್ವರೂಪ ಗೊತ್ತಾ? ಗೊತ್ತಿಲ್ಲ. ಮೂಲವೇ ಗೊತ್ತಿಲ್ಲ. ಹಾಗಾಗಿ ಯಾವುವು ಏನಲ್ಲ? ಮಹಾವಿದ್ಯೆಗಳಲ್ಲ. ಅದರ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಮಹಾವಿದ್ಯೆ ಅಂದರೆ ಅದು ಬ್ರಹ್ಮವಿದ್ಯೆ. ಒಂದನ್ನು ತಿಳಿದುಕೊಂಡರೆ ಮಿಕ್ಕ ಎಲ್ಲವನ್ನೂ ಸಹ ತಿಳಿಯುವ ವಿದ್ಯೆಯೇ, ತಿಳಿಸಿಕೊಡುವ ವಿದ್ಯೆಯೇ ಅದು ಮಹಾವಿದ್ಯೆ. ಹಾಗಿದ್ರೆ ಅವು ಯಾಕೆ ಮಹಾವಿದ್ಯೆ ಅಲ್ಲ ಅಂತಂದರೆ, ಈಗ ನೋಡಿ, ಯಾವುದೇ ಸೈನ್ಸಿನ ಬ್ರ್ಯಾಂಚನ್ನು ತಗೊಳ್ಳಿ, ಲೌಕಿಕ ವಿದ್ಯೆಯನ್ನು ತಗೊಳ್ಳಿ, ಇವೆಲ್ಲವೂ ಸಹ ಅದರ ಕಾರ್ಯವನ್ನು ಹೇಳುತ್ತವೆ, ಕಾರಣಕ್ಕೆ ಹೋಗಿ ನಿಂತು ಹೇಳುವುದಿಲ್ಲ. ಆದರೆ ಅಧ್ಯಾತ್ಮ ವಿದ್ಯೆ, ಬ್ರಹ್ಮವಿದ್ಯೆ ಅದು ಕಾರಣವನ್ನು ಹೇಳುತ್ತದೆ. ಈ ಪ್ರಪಂಚದ ಸ್ವರೂಪ ಹೀಗೆ, ಇದರ ಹಿಂದೆ ಇಂಥದ್ದು ಕಾರಣ ಉಂಟು. ಹಾಗಾಗಿ ಅದನ್ನು ತಿಳ್ಕೊಂಡ್ರೆ ಕಾರ್ಯಪ್ರಪಂಚ ಅರ್ಥವಾಗ್ತದೆ. ಹೇಗೆ ಅಂದರೆ, ಮಣ್ಣನ್ನು ಸರಿಯಾಗಿ ತಿಳ್ಕೊಂಡ್ರೆ ಮಣ್ಣಿನಿಂದ ಆದಂಥ ಎಲ್ಲ ಮಡಿಕೆ, ಕುಡಿಕೆ, ಶರಾವ ಏನೇನುಂಟ ಎಲ್ಲ ಗೊತ್ತಾಗ್ತದೆ. ಹೌದು ತಾನೆ? ಹತ್ತಿಯನ್ನು ಸರಿಯಾಗಿ ತಿಳ್ಕೊಂಡ್ರೆ ಹತ್ತಿಯಿಂದ ಅಂಥ ನೂಲು, ಅದನ್ನು ಹೆಣೆದು ಮಾಡಿದ ಬಟ್ಟೆ, ಆಮೇಲೆ ಅದನ್ನು ಮಾಡಿ ಆದಮೇಲೆ ಶರ್ಟ್ ಮಾಡಿದರೆ ಅಥವಾ ಇನ್ನೇನೋ ಮಾಡಿದರೆ ಆ ಎಲ್ಲ ವಸ್ತುಗಳು ಸಹ ಗೊತ್ತಾಗ್ತದೆ. ಅಲ್ಲಿಗೆ ಕಾರಣ ಅನ್ನೋದು ಯಾವುದುಂಟೋ ಅದನ್ನು ತಿಳಿಸಿಕೊಡುವ ವಿದ್ಯೆಯೇ ಬ್ರಹ್ಮವಿದ್ಯೆ. ಅಂತಹ ವಿದ್ಯೆಗೆ ಮಹಾವಿದ್ಯಾ ಅಂತ ಹೆಸರು. ನಿಮಗೊಂದು ಘಟನೆ ಹೇಳಬೇಕು ನಾನು. ಹಿಂದೆ ಇದೇ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ವಿಜಯ ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಮೇಷ್ಟ್ರು ಇದ್ದರು. ಅವರು ಕೆಮಿಸ್ಟ್ರಿ ಮೇಷ್ಟ್ರು. ಅವರು ಯಾವಾಗ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದರೂ ಅವ್ರಿಗೆ ಸ್ವಲ್ಪ ಸಮಯ ಹೆಚ್ಚಿಗೆ ಸಿಗೋದು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದ ತಕ್ಷಣ ಅವರಿಗೆ ಬೇರೆ ಒಂದು ಸ್ಪೆಷಲ್ ಅವಕಾಶಗಳಿರ್ತವೆ. ಅವರು ಪಾಠ ಮಾಡಿಬಿಟ್ಟು ಬರೋರು ಒಳಗಡೆ ಬಂದುಬಿಟ್ಟು ಬಾಗಿಲು ಹಾಕ್ಕೊಂಡು ಯೋಗ ವಾಸಿಷ್ಠ, ಬ್ರಹ್ಮಸೂತ್ರ, ಭಗವದ್ಗೀತೆ ಇವುಗಳಲ್ಲೇ ಇರ್ತಿದ್ರು.
ಆತ್ಮೀಯತೆ ಇತ್ತು. ಕೇಳಿದೆ ಒಂದು ಸಲ, ಏನು ಯಾಕೆ ಹೀಗೆ ಅಂತಂದೆ. ಅಲ್ಲ, ಅದು ಹೊಟ್ಟೆಪಾಡಿಗಿನ ವಿದ್ಯೆ, ಅದರ ಹಣೆಬಾರ ಏನು ಅಂತ ನನಗೆ ಗೊತ್ತಾಗಿದೆ. ಈಗ ಇನ್ನು ನಾನು ಅದನ್ನು ಕಟ್ಕೊಂಡು ಏನು ಮಾಡಬೇಕು? ಈಗ ನಾನು ಅದನ್ನು ನನಗೋಸ್ಕರ ಓದೋ ಅವಶ್ಯಕತೆ ಇಲ್ಲ. ಟೆಕ್ಸ್ಟ್ ಇಟ್ಟಿದ್ದಾರೆ, ಪಾಠ ಮಾಡಬೇಕು, ಮಾಡ್ತೇನೆ ಪ್ರಾಮಾಣಿಕವಾಗಿ. ಅದು ನನ್ನ ಸಾಧನೆಗೆ ಬೇಕಾದದ್ದಲ್ಲ. ಅಲ್ಲಿ ಏನೂ ಇಲ್ಲ, ಗೊತ್ತು ನನಗೆ. ಎಷ್ಟೋ ನಾವೇ ಸಲ ಆ ಪ್ರಯೋಗ ಮಾಡಿಸ್ತೇವೆ, ಹೀಗೆ ಮಾಡಿದ್ರೆ ಹೀಗಾಗತ್ತೆ, ಹೀಗೆ ಮಾಡಿದ್ರೆ ಹೀಗಾಗತ್ತೆ. ಒಂದು ಆಗೋದೇ ಇಲ್ಲ ಲೆಕ್ಕಾಚಾರ. ಅಂದರೆ ಆ ಕಾಂಬಿನೇಷನ್ನು ಎಲ್ಲ ಮಾಡಿಕೊಟ್ಟಂಥವರು ಅವರು ನಮ್ಮ ನಿಮ್ಮ ಹಾಗೆ ಇರೋ ಸಾಮಾನ್ಯ ವ್ಯಕ್ತಿಗಳೇ ಅಷ್ಟೇ ಹೊರತು ಸಹ ಅವ್ರು ಯಾರು ಋಷಿಗಳಲ್ಲ. ಆದರೆ ಇದನ್ನು ಬರೆದವರು ಋಷಿಗಳು. ಒಂದು ಇದು ಪ್ರಪಂಚ ಮೂಲವಾದ ಕಾರಣವನ್ನು ಹೇಳುವಂತಹ ಮಹಾವಿದ್ಯೆ. ಆದ್ದರಿಂದ ಈ ವಿದ್ಯೆಯ ಮುಂದೆ ಅದು ಯಾವ ಲೆಕ್ಕಕ್ಕೂ ಇಲ್ಲ. ಹಾಗಾಗಿ ನಾನು ಎಷ್ಟೆಷ್ಟು ಸಮಯ ಸಿಗತ್ತೆ ಅದಷ್ಟೂ ಸಮಯವನ್ನು ಆ ಹೊಟ್ಟೆಪಾಡಿನ ವಿದ್ಯೆಯನ್ನು ಬಿಟ್ಟು ಈ ವಿದ್ಯೆಗೆ ಸಮಯ ಕೊಡ್ತಿದ್ದೇನೆ. ನಡೆದ ಘಟನೆ ಇದು ಅಂತ. ಅವ್ರ ಹೆಸರು ಸತ್ಯನಾರಾಯಣ ಶಾಸ್ತ್ರಿ ಅಂತ. ಪ್ರಾಯಶಃ ಗೊತ್ತಿರ್ಬೋದು, ಅವ್ರ ಸಂಬಂಧಿಕರು ಯಾರೋ ಇಲ್ಲಿದ್ದರೂ ಇರಬಹುದು, ಗೊತ್ತಿಲ್ಲ ಹೇಗೆ ಅಂತ. ಆ ಕಡೆನೇ ಇದ್ದರು ಅವರು ಸಾಮಾನ್ಯವಾಗಿ, ಜಯನಗರ ಕಡೆಗೇನೆ. ಹೀಗೆ ಆ ಮಹಾವಿದ್ಯೆಯ ರೂಪದಲ್ಲಿರುವಂತಹ ನಿನಗೆ ನಮಸ್ಕಾರ ಆಯಿತು. ಅದಾದಮೇಲೆ ಶ್ರದ್ಧೆ ಅಂತ ಉಂಟಲ್ಲ, ಎಲ್ಲ ಸಂಬುದ್ಧಿ. ಅದು ಶ್ರದ್ಧಾ ಅಂತ ಸಂಬೋಧನೆಯಲ್ಲಿ ಶ್ರದ್ಧೆ ಅಂತ ಆಗುತ್ತೆ. ಶ್ರದ್ಧೆಯ ರೂಪದಲ್ಲಿ ಇರುವಂಥ ನಿನಗೆ ನಮಸ್ಕಾರ ನಾರಾಯಣ ಅಂತ. ಹಾಗಿದ್ರೆ ಶ್ರದ್ಧೆ ಅಂದರೆ ಏನರಪ್ಪ ಅಂತಂದರೆ ದೇವ ಮತ್ತು ಗುರು ಜನ ಶಾಸ್ತ್ರ ವಚನಾದಿಷು ವಿಶ್ವಾಸ. ಮೊದಲನೇದಾಗಿ ದೇವರು ಅನ್ನೋನೊಬ್ಬ ಇದ್ದಾನೆ ಎನ್ನುವಂಥ ಅಚಲವಾದ ವಿಶ್ವಾಸ. ಕೆಲವು ಜನರಿಗೆ ಅವರು ಶ್ವಾಸ ಹೋದರೂ ಚಿಂತೆ ಇಲ್ಲ, ದೇವ್ರ ಬಗ್ಗೆ ವಿಶ್ವಾಸ ಇರೋದಿಲ್ಲ ಅವರಿಗೆ. ಇರ್ತದೆ ಪಾಪ, ಆರೇನು ಮಾಡ್ತೀರ, ಇಲ್ಲಿ ಬರೋದಿಲ್ಲ ಅದು. ನಾವು ದಿನ ಬೆಳಗಾರ ಪೇಪರಲ್ಲಿ ನೋಡ್ತೇವೆ, ತಾನೆ, ಕುಂಭಮೇಳಕ್ಕೆ ಹೋದಿದ್ದೇ ತಪ್ಪು ಅಲ್ವಾ. ಆಮೇಲೆ ಅಲ್ಲಿ ವ್ಯವಸ್ಥೆ ನೋಡಿ ನಮಗೆ ಸಹಿಸ್ಲಿಕ್ಕಾಗದೆ ಒಂದಿಷ್ಟು ನಾವು ಅಸೂಯೆ ಪಡ್ತೇವೆ, ಹೌದಾನೆ. ಇಂಗ್ಲೀಷಲ್ಲಿ ಒಂದು ಮಾತುಂಟು, ಗ್ರೇಪ್ಸ್ ಆರ್ ಸವರ್ ಅಂತ ಅಲ್ವಾ. ಹಾಗೆ ನಮ್ಮ ಬಾಯಿಗೆ ಸಿಗದೇ ಇದ್ದಾಗ ನಾವು ನಿಂದನೆ ಮಾಡ್ತೇವೆ. ಏನು, ಈ ದ್ರಾಕ್ಷೆ ಹುಳಿ ನನಗೆ ಬೇಡ ಇದು ಅಂತ. ತಂದು ಹಾಕಿದ್ರೆ ಕೆ ಜಿ ತಿಂತಾರೆ, ದಟ್ ಈಸ್ ಸಪ್ರೇಟ್ ಅಲ್ವಾ. ಹಾಗೇನೆ ಆ ವ್ಯವಸ್ಥೆಯನ್ನು ನೋಡಿ ಸ್ವತಃ ಇವರೇ ಹುಬ್ಬೇರಿಸಿ ಬಂದಮೇಲೆ ನಮ್ಮವರೇ ಹೇಳಿ ಆದಮೇಲೆ ನಮಗೆ ಸಹಿಸೋದಕ್ಕಾಗುತ್ತಾ? ಇಷ್ಟು ಕಷ್ಟ ಆಗುತ್ತೆ ಅಲ್ಲ ಒಂಥರ ಅಂತ. ಹೀಗೆ ಅದು ಮಹಾವ್ಯವಸ್ಥೆ ಒಟ್ಟಾರೆ. ಅಷ್ಟು ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅಸ್ತಿ ದೇವ ಇತಿ ವಿಶ್ವಾಸ, ಭಗವಂತ ಒಬ್ಬನಿದ್ದಾನೆ. ಅಲ್ರಿ, ಅವನು ಕಣ್ಣಿಗೆ ಕಾಣೋದಿಲ್ವಲ್ರಿ? ಕಣ್ಣಿಗೆ ಕಾಣದೇ ಇದ್ದು ಮಾತ್ರಕ್ಕಿಲ್ಲ ಅಂತ ನೀವು ಹೇಗೆ ತೀರ್ಮಾನ ಮಾಡ್ತೀರಿ? ಅದೇ ಮೊನ್ನೆ ಒಂದು ಮಾತು ಕೇಳಿದ್ನಲ್ಲ, ನಿಮ್ಮ ಬುದ್ಧಿಯನ್ನು ನೀವು ಯಾರಾದರೂ ನೋಡ್ಕೊಂಡಿದ್ದೀರಾ? ಹೇಳಿಬಿಡಿ, ಯಾರೋ ನಾನು ನೋಡಿದ್ದೇನೆ ಅಂತ ಹೇಳೋರಿದ್ದರೆ. ಇಲ್ಲ, ಕಣ್ಣಿಗೆ ಕಾಣಲಿಲ್ಲ. ಹಾಗಿದ್ದು ಒಪ್ಕೋಬಿಡಿ ನನಗೆ ಬುದ್ಧಿ ಇಲ್ಲ ಅಂತ. ಒಪ್ಕೊಳ್ಳೋಕ್ಕಾಗತ್ತಾ? ಮತ್ತೆಲ್ಲೂ ಹೋಗೋದು ಬೇಡ, ಇಲ್ಲೇ ಉದಾಹರಣೆ. ಹಾಗಾಗಿ ಕಣ್ಣಿಗೆ ಕಾಣೋದಿಲ್ಲ ಅಂದ ಮಾತ್ರಕ್ಕೆ ಅವನಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ವಸ್ತುವನ್ನು ಅನುಭವಿಸೋದಕ್ಕೆ ಹಲವು ದಾರಿಗಳು ಹೀಗೆ ಅಂತ. ಕಣ್ಣು ಸಾಮಾನ್ಯ ವಿಷಯವನ್ನಷ್ಟೇ ಗ್ರಹಿಸತ್ತೆ. ಕಣ್ಣಿಗೆ ಕಾಣದೇ ಇರುವಂಥ ಎಷ್ಟೋ ವಿಚಾರಗಳಿವೆ. ನಮಗೆ ಗೊತ್ತಿರೋ ವಿಷಯಕ್ಕಿಂತ ಗೊತ್ತಿಲ್ಲದೇ ಇರುವಂಥ ವಿಷಯದ ಅಗಾಧತೆ ಬೇಕಷ್ಟು ಉಂಟು ಅಂತ. ಹಾಗಾಗಿ ದೇವ ಮತ್ತು ಗುರುಜನ, ಪಾಠ ಮಾಡುವಂತಹ ವಿಶೇಷವಾಗಿ ಗುರುಗಳು. ಇಲ್ಲಿ ಮೇಷ್ಟ್ರು, ಅಧ್ಯಾಪಕರು, ಉಪಾಧ್ಯಾಯರು ಅಂತ ಹೇಳ್ತಾರಲ್ಲ, ಗುರು ಅಂತ ಹೇಳ್ತಾರೆ. ಗುರು ಅಂದರೆ ತತ್ವೋಪದೇಶಕ, ಗೃಣಾತಿ ತತ್ವಜ್ಞಾನಂ ಉಪದಿಶತಿ ಶಿಷ್ಯೇಭ್ಯ ಇತಿ ಗುರು. ತತ್ವಜ್ಞಾನವನ್ನು ಬೋಧಿಸುವವನೇ ಗುರು. ಅಂಥವನ ಮಾತಿನಲ್ಲಿ ವಿಶ್ವಾಸ ಇಡುವುದು ಶ್ರದ್ಧೆ. ದೇವರಿದ್ದಾನೆ ಅಂತ ನಂಬುವುದು ಶ್ರದ್ಧೆ. ಅದಾದಮೇಲೆ ಶಾಸ್ತ್ರದ ವಚನಗಳಲ್ಲಿ ವಿಶ್ವಾಸ ಇಡುವುದು ಶ್ರದ್ಧೆ. ಈ ಮೂರು. ಗುರು ವೇದಾಂತ ವಾಕ್ಯೇಶು ವಿಶ್ವಾಸ ಶ್ರದ್ಧಾ ಅಂತ ಭಗವತ್ಪಾದರ ಮಾತು. ಅದೇ ಅರ್ಥದ ಮಾತು ಇಲ್ಲಿ ಹೀಗುಂಟು, ದೇವ ಗುರು ಜನ ಶಾಸ್ತ್ರ ವಚನಾದಿಷು ವಿಶ್ವಾಸ. ಯಾಕೆ ಅಂತಂದರೆ ಈ ವಿಶ್ವಾಸವನ್ನು ಕಳೆದುಕೊಂಡ್ರೆ ನಮ್ಮ ಬದುಕು ಕುಸಿದು ಹೋಗ್ಬಿಡ್ತದೆ. ಈ ಎಲ್ಲ ವಿಚಾರಗಳಲ್ಲಿ ವಿಶ್ವಾಸ ಇಡೋದುಂಟಲ್ಲ, ಈ ವಿಶ್ವಾಸ ಶ್ರದ್ಧೆ ಅನ್ನುವಂಥದ್ದು ನಮ್ಮ ಬದುಕಿಗೆ ಒಂದು ಆಧಾರ ಶಿಲೆ.
ಇಂದಲ್ಲ ನಾಳೆ ನನಗೆ ಒಳ್ಳೆಯದು ಆಗೇ ಆಗ್ತದೆ ಎನ್ನುವಂಥ ವಿಶ್ವಾಸ ಉಂಟಲ್ಲ, ಆ ಪಾಸಿಟಿವ್ ಆಗಿ ಚಿಂತನೆ ಮಾಡುವಂಥದ್ದು, ಅದು ಮನುಷ್ಯನ ಎಷ್ಟೋ ಕೆಲಸವನ್ನು ಈಡೇರಿಸಿಕೊಡ್ತದೆ. ನೀವು ನೆಗೆಟಿವ್ ಆಗೇ ವಿಚಾರ ಮಾಡ್ತಾ ಮಾಡ್ತಾ ಏನೂ ಇಲ್ಲ, ಇದನ್ನೆಲ್ಲ ಇಲ್ಲ ಅಂತ ಹೇಳೋ, ನಾನು ಇಲ್ಲ ಅಂತ ಒಪ್ಕೊಬಿಟ್ರಿ ಹೇಳ್ತೀರಾ? ಇಲ್ಲ ಅಲ್ವಾ? ಹಾಗಾಗಿ ಒಂದಿದೆ, ಯಾವುದು? ಒಂದು ಮಹಾತತ್ವ ಇದೆ. ಅದನ್ನು ತಿಳಿಸೋದಕ್ಕೆ ಶಾಸ್ತ್ರಗಳಿವೆ, ಅದಕ್ಕೆ ಬೇಕಾದಂಥ ಶ್ರದ್ಧೆ ನಾವು ಮೈಗೂಡಿಸಿಕೊಳ್ಬೇಕು. ಅದನ್ನು ನಾನು ಪದೇ ಪದೇ ಹೇಳ್ತೇನೆ. ಯಾವಳು ವಿಜ್ಞಾನದ ದಾರಿಯಲ್ಲಿ ವಿಚಾರ ಆದ ಮೇಲೆ ಶ್ರದ್ಧೆ, ವೇದಾಂತ ದಾರಿಯಲ್ಲಿ ಮೊದಲು ಶ್ರದ್ಧೆ, ಆಮೇಲೆ ವಿಚಾರ. ಹೌದು ತಾನೇ? ಶ್ರದ್ಧೆಯ ತಳಹದಿಯ ಮೇಲೆ ವಿಚಾರ ಮಾಡಬೇಕು. ಅದಕ್ಕೋಸ್ಕರ ಗುರು ವೇದಾಂತ ವಾಕ್ಯೇಶು ವಿಶ್ವಾಸ ಶ್ರದ್ಧಾ, ಇಷ್ಟು. ಅದಾದ ಮೇಲೆ ಪುಷ್ಟೇ ಅಂದರೆ ಪುಷ್ಟಿಯ ರೂಪದಲ್ಲಿರುವವಳು. ಪುಷ್ಟಿಯ ರೂಪದಲ್ಲಿರುವವಳು ಅಂದರೆ ಶರೀರ ಉಪಚಯ. ಶರೀರ ನಾವು ಹುಟ್ಟುವಾಗ ಹೇಗಿತ್ತು ಹಾಗೆ ಉಂಟಾ? ಇಲ್ಲ. ಈ ಶರೀರಕ್ಕೆ ಬೇಕಾದಂತಹ ಆಹಾರವನ್ನು ನಾವು ಕೊಟ್ಟರೂ ಸಹ ಬೆಳೆಯುತ್ತೆ, ಕೊಡದೇ ಇದ್ದರೆ ಯಾರೋ ಒಬ್ಬರು ಅದಕ್ಕೊಂದು ವ್ಯವಸ್ಥೆ ಮಾಡೇ ಮಾಡ್ತಾರೆ. ಹಾಗಾಗಿ ಇದರ ಬೆಳವಣಿಗೆಗೆ ಪುಷ್ಟಿ ಅಂತ ಹೆಸರು. ದೇಹ ಮತ್ತು ಮನಸ್ಸು ಈ ಎರಡರ ಬೆಳವಣಿಗೆ ಹಿಂದಿರುವಂತಹ ಆ ತತ್ವಕ್ಕೆ ಪುಷ್ಟಿ ಅಂತ ಹೆಸರು. ಆ ರೂಪದಲ್ಲಿ ಇರುವಂತಹ ನಿನಗೆ ನಮಸ್ಕಾರ. ಆಯಿತು. ಅದಾದ ಮುಂದೇನದು? ಸ್ವಧೆ ಸಂಬುದ್ಧಿ. ಅದು ಲಲಿತಾ ಸಹಸ್ರನಾಮವನ್ನು ಹೇಳುವಾಗ ಇದನ್ನು ತುಂಬ ವಿಸ್ತೃತವಾಗಿ ಹೇಳಿದ್ದೇನೆ. ಸ್ವಧಾ ಅಂದರೆ ಏನು ಅಂದರೆ ಪಿತೃತೃಪ್ತಿ ಹೇತು ದಾನವಾಚಿ ಶಬ್ದ. ನಾವು ಕಳೆದುಕೊಂಡಂತಹ ಪಿತೃಗಳಿಗೆ, ಗತಿಸಿದಂತಹ ಪಿತೃಗಳಿಗೆ ತೃಪ್ತಿಯಾಗಲಿ ಅಂಥೇಳಿ ಜಲವನ್ನು ಕೊಡುವಾಗ ಹೇಳುವಂತಹ ಒಂದು ಮಂತ್ರ ಸ್ವಧಾ ಅಂತ. ಆ ರೂಪದಲ್ಲಿ ಇರುವವಳು. ಹಿಂದೆ ಯಾರೋ ಕೇಳಿದ ನಾನು ಹೇಳಿದ್ದೆ, ಅಲ್ಲ ಇದನ್ನು ಹೇಳದೆ ಕೊಟ್ಟರೆ ಅವ್ರಿಗೆ ತಲುಪೋದಿಲ್ವ ಅಂತ. ತಲುಪೋದಿಲ್ಲ. ಯಾಕೆಂದರೆ ಇದು ಪಾಸ್ವರ್ಡ್. ಇದು ಆ ಪಾಸ್ವರ್ಡೇ ನಿಮ್ಗೆ ಗೊತ್ತಿಲ್ಲದೆ ಇದ್ದರೆ ಅದು ಹೇಗೆ ನೀವು ಓಪನ್ ಆಗುತ್ತೆ? ಹೌದು ತಾನೇ? ಆದ್ದರಿಂದ ಪಿತೃಭ್ಯ ಸ್ವಧಾ ಅದನ್ನು ಹೇಳಿಯೇ ಕೊಡಬೇಕು ಹೀಗೆ ಅಂತ. ಹಾಗಾಗಿ ಆ ಸ್ವಧಾ ಎನ್ನುವಂಥ ಮಂತ್ರ ರೂಪದಲ್ಲಿ ಇರುವವಳು ನೀನಾದ್ರಿಂದ ನಿನ್ನ ಹೆಸರು ಸ್ವಧಾ ಅಂತಾಗಿದೆ. ಆ ಶಬ್ದದ ಸಂಬುದ್ಧಿ ರೂಪ ಸ್ವಧೇ ಅಂತ ನಿನಗೆ ನಾರಾಯಣಿ ನಮಸ್ಕಾರ. ಇಷ್ಟಕ್ಕೆ ಮುಗಿದಿಲ್ಲ. ಮತ್ತೆ ಮುಂದಿನದು ಧ್ರುವ ಅಂತ. ಧ್ರುವ ಅನ್ನೋದಕ್ಕೆ ಅರ್ಥ ಸ್ಥಿರ ರೂಪ ಅಂತ ಅರ್ಥ. ಯಾವುದು ಶಾಶ್ವತವಾಗಿರುತ್ತದೆಯೋ ಅದರ ಹೆಸರು ಧ್ರುವ. ತಾವದೇಶ ಧ್ರುವಂ ಧ್ರುವ, ಶಾಶ್ವತವಾಗಿ ಇರುವಂಥದ್ದು. ಯಾರು ಏನು ಮಾಡಿದ್ರು ಸಹ ಅದನ್ನು ಅಳಿಸೋದಕ್ಕೆ ಆಗೋದಿಲ್ಲ. ಅಂದರೆ ಪರಬ್ರಹ್ಮ ವಸ್ತು ಅಂತಲೇ ಅರ್ಥ. ಮತ್ತು ಪುನಃ ಆ ರೂಪದಲ್ಲಿ ಸ್ಥಿರವಾಗಿ ಇರುವಂತಹ ರೂಪದವಳಾದ್ದರಿಂದ ಆ ರೂಪದಲ್ಲಿರುವ ನಾರಾಯಣಿಯಾದ ನಿನಗೆ ನಮಸ್ಕಾರ. ಅಷ್ಟಾದ ಮೇಲೆ ಮುಂದಿನದು ಮಹಾರಾತ್ರಿ ಅಂತ. ಇದೇನಪ್ಪ ಎಂದು ಹೊಸ ಶಬ್ದ ಬಂತಲ್ಲಪ್ಪ. ಏನಂದರೆ ನಮಗೆ ಶಿವರಾತ್ರಿ ಗೊತ್ತು ಅಲ್ವಾ, ಇನ್ನೇನು ಈಗಲೇ ಕೆಲವು ಜನಕ್ಕೆ ಟೆನ್ಷನ್ ಬಂದುಬಿಡ್ತಲ್ಲಪ್ಪ ಅಂತ ಅಂತಾನೆ. ಇನ್ನು ನವರಾತ್ರಿ ಗೊತ್ತು, ಇದೇನು ಮಹಾರಾತ್ರಿ ಅಂತ ಉಂಟಲ್ಲ ಅಂತಂದರೆ ಹೇಳ್ತಾರೆ, ಮಹಾರಾತ್ರಿ ಅಂದರೆ ಪ್ರಲಯ ರಾತ್ರಿ ರೂಪ. ಶಿವರಾತ್ರಿ ಅನ್ನುವಂಥದ್ದು ಅದು ಪ್ರತಿ ತಿಂಗಳದಲ್ಲ, ಕೃಷ್ಣ ಪಕ್ಷದಲ್ಲೂ ಬರ್ತದೆ. ಅದಕ್ಕೆ ಮಾಸ ಶಿವರಾತ್ರಿ ಎಂದು ಕರೀತಾರೆ. ಮಾಘ ಮಾಸದಲ್ಲಿ ಬರುವಂತಹದ್ದು ಮಹಾಶಿವರಾತ್ರಿ. ವರ್ಷಕ್ಕೆ 12 ಶಿವರಾತ್ರಿ ಆಗೇ ಆಗ್ತದೆ. ನಮಗೆ ಗೊತ್ತಿಲ್ಲ ಅಷ್ಟೇ, ನಾವು ಅದನ್ನೆಲ್ಲ ಅಭ್ಯಾಸ ಮಾಡಲಿಲ್ಲ. ಅದರ ಮಾಘ ಮಾಸದಲ್ಲಿ ವಿಶೇಷವಾದಂಥದ್ದು ಇರಲಿ. ಒಟ್ಟಾರೆ ತಿಂಗಳಿಗೊಂದು ಶಿವರಾತ್ರಿ ಆಗ್ತದೆ. ಎಸ್. ಇನ್ನು ನವರಾತ್ರಿ ವರ್ಷಕ್ಕೊಂದು ಆಗ್ತದೆ. ಆದರೆ ಇದು ಮಹಾರಾತ್ರಿ ಉಂಟಲ್ಲ, ಪ್ರಳಯ ಕಾಲದಲ್ಲಿ, ಅಂದರೆ ಇಡೀ ಈ ಜಗತ್ತು ಪ್ರಳಯ ಆದ ಮೇಲೆ ಮಧ್ಯದಲ್ಲಿ ಒಂದಿಷ್ಟು ಅವಧಿ ಗ್ಯಾಪ್ ಇರ್ತದೆ. ಅಂದರೆ ಈ ಜಗತ್ತು ಎಷ್ಟು ದಿವಸ ಇತ್ತ ಅಷ್ಟೇ ಕಾಲ ಮತ್ತನ ಸೃಷ್ಟಿ ಮಾಡೋದಕ್ಕೆ ಸಮಯ ಬೇಕು. ಆ ಸೃಷ್ಟಿ ಅಂದರೆ ಇದು ಮುಗಿದಿದೆ, ಮುನ್ನೊಂದು ಸೃಷ್ಟಿ ಆಗಲಿಲ್ಲ, ಅದಿಷ್ಟು ಅವಧಿ ಏನಂತ ಹೆಸರು?
ಪ್ರಳಯ ಅಂತ ಹೆಸರು. ಸುದೀರ್ಘವಾದ ಕಾಲ ಅದು. ಆ ಪ್ರಳಯ ಪೂರ್ತಿ ರಾತ್ರಿಯೇ ಅದು. ರಾತ್ರಿ ಅಂದರೆ ಏನ್ರಿ, ಜೀವಜಂತುಗಳು ಇರುವುದಿಲ್ಲ, ಸೂರ್ಯೋದಯ ಆಗ್ತಾ ಇದು ಯಾವುದೂ ಇರುವುದಿಲ್ಲ, ಯಾವುದೂ ಇಲ್ಲ, ಕತ್ತಲೋ ಕತ್ತಲ ಹೀಗೆ ಅಂತ. ಆದ್ದರಿಂದ ಅದಕ್ಕೆ ಹೆಸರು ಮಹಾರಾತ್ರಿ. ಆ ಪ್ರಳಯ ಕಾಲದಲ್ಲೂ ಜಗನ್ಮಾತೆ ಇದ್ದಾಳ ಇಲ್ವಾ? ಇದ್ದಾಳೆ. ಯಾಕೆ ತಾನೇ ಹಿಂದೆ ಹೇಳಿದ್ದೇವೆ, ಅವಳ ಹೆಸರು ಧ್ರುವ ಅಂತ, ಶಾಶ್ವತ ರೂಪದಲ್ಲಿರುವವಳು ಅಲ್ವಾ, ನಿತ್ಯ ಅಂತ. ಹಾಗಾಗಿ ಆ ರೂಪದಲ್ಲಿ ಇರುವಂಥ ನಾರಾಯಣಿಯಾದ ನಿನಗೆ ನಮಸ್ಕಾರ. ಆಯಿತು. ಇಷ್ಟಾದ ಮೇಲೆ ಇನ್ನೊಂದು ಶಬ್ದ ಉಂಟು, ಮಹಾಮಾಯಾ. ಮಹಾಮಾಯೆ ಅಂತ. ಮಹಾಮಾಯೆ ಅಂದ್ರೇನಪ್ಪ? ಸರ್ವ ಜಗನ್ಮೋಹ ಹೇತು. ಒಬ್ಬಿಬ್ಬನನ್ನು ಅಲ್ಲ, ಎಲ್ಲರನ್ನೂ ಸಹ ಮೋಹಗೊಳಿಸುವವಳು ನೀನು. ಯಾರನ್ನೂ ಬಿಡೋದಿಲ್ಲ ಅವಳು. ಸ್ವತಃ ಚತುರ್ಮುಖನನ್ನೂ ಬಿಡೋದಿಲ್ಲ ಅಷ್ಟೆ. ವಿಷ್ಣುವನ್ನೂ ಬಿಡಲಿಲ್ಲ, ಶಿವನನ್ನು ಬಿಡಲಿಲ್ಲ. ಯಾಕೆಂದರೆ ಈ ಮೂರೂ ತತ್ವಗಳಿಗಿಂತಲೂ ಅವಳು ಮೇಲೆ ಇರುವವಳು. ಇವರಿಗೇನಾದ್ರು ನಾನೇ ಗ್ರೇಟ್ ಅಂತ ಭಾವನೆ ಬಂದುಬಿಡ್ತಾ, ಆಗ ಒಂದು ಝಳಕ್ ತೋರಿಸ್ಬಿಡ್ತಾಳೆ ಹೀಗೆ ಅಂತ ಅಷ್ಟೇ. ಹಾಗಾಗಿ ಮಹಾಮಾಯಾ ಅಂತ, ಅಂತಹ ನಿನಗೆ ನಮಸ್ಕಾರ ಅಂಥೇಳಿ, ಶಕ್ತಿ ನಾರಾಯಣಿ ನಮೋಸ್ತುತೆ, ಅಂತಹ ನಿನಗೆ ನಮಸ್ಕಾರ. ಇಷ್ಟಾದ ಮೇಲೆ ಈ ಮಾಯೆಯ ಬಗ್ಗೆ ವಿಶೇಷವಾಗಿ ನಾವು ಮುಂದೆ ನೋಡ್ತೇವೆ, ಭಾಗವತದಲ್ಲಿ ಬರ್ತದೆ. ಸ್ವತಃ ಚತುರ್ಮುಖನನ್ನು ಹೇಗೆ ಅವಳು ಅಲ್ಲಾಡಿಸಿಬಿಟ್ಳು ಅನ್ನೋ ವಿಚಾರ ಅಲ್ಲಿ ನೋಡೋಣ. ಅಲ್ಲಿವರೆಗೆ ಈ ಶ್ಲೋಕದೊಂದಿಗೆ ಈ ವಿಷಯ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದೆ ಮೇಧೆ ಸರಸ್ವತಿವರೇ ಭೂತಿ ಬಾಭ್ರವಿತಾಮಸಿ ನಿಯತೆ ತ್ವಂ ಪ್ರಸೀದೇಶೆ ನಾರಾಯಣಿ ನಮೋಸ್ತುತೆ. ನೀನು ಎಂಥವಳು ಕೇಳಿದರೆ, ಸರಸ್ವತಿ ರೂಪದಲ್ಲಿರುವವಳು, ಅದಾದಮೇಲೆ ಲಕ್ಷ್ಮಿಯ ರೂಪದಲ್ಲಿರುವವಳು, ಅದಾದಮೇಲೆ ಶಿವನ ಪತ್ನಿಯಾದಂಥ ಪಾರ್ವತಿ ರೂಪದಲ್ಲಿರುವವಳು. ಹೀಗೆ ಈ ಮೂರು ರೂಪದಲ್ಲಿರುವಂಥ ನೀನು ನಮ್ಮ ವಿಷಯದಲ್ಲಿ ಪ್ರಸೀದಳಾಗೂ. ನಾರಾಯಣಿ ನಿನಗೆ ನಮಸ್ಕಾರ. ನಾನು ತಾತ್ಪರ್ಯ ಹೇಳಿದೆ, ಪುಸ್ತಕ ಇಟ್ಕೊಂಡಿರೋ ಸಮಸ್ಯೆ. ನೀವು ಹೇಳಿದ್ರಲ್ಲ ಈ ಅರ್ಥ ಯಾವ ಶಬ್ದದಿಂದ ಬಂತು ಅಂತ ಕೇಳಿದರೆ ನಾನು ಉತ್ತರ ಹೇಳಬೇಕಲ್ವಾ. ಹಾಗಾಗಿ ಅದನ್ನು ಒಂದೊಂದು ಶಬ್ದಕ್ಕೂ ಅರ್ಥ ಹೇಳ್ಬಿಡ್ತೇನೆ. ಮೇಧೆ ಅಂತ ಶಬ್ದ ಉಂಟು. ಮೇಧಾ ಅಂದರೆ ಧಾರಣವತಿ ಬುದ್ಧಿ, ನೆನಪು ಇರಿಸಿಕೊಳ್ಳುವಂಥ ಬುದ್ಧಿ. ಕೆಲವು ಜನರು ನೋಡಿ, ಒಂದು ಸಲ ಕೇಳಿದ್ರೆ ಸಾಕು ನೆನಪಿರುತ್ತೆ. ಕೆಲವು ಜನರಿಗೆ 10 ಸಲ ಹೇಳಿದ್ರು ಸಹ ಏನಂದ್ರೆ ಅಂತ ಮತ್ತೆ ಕೇಳ್ತಾರೆ. ಹಾಗೆ ಒಂದು ಸಲ ಹೇಳಿದಾಗಲೇ ಯಾರ ನೆನಪಿರುತ್ತೋ ಅಲ್ಲಿ ವಿಶೇಷವಾಗಿ ಅವಳ ಸಾನ್ನಿಧ್ಯ ಇದೆ. ಅಂಥ ಬುದ್ಧಿಗೆ ಏನಂತ ಹೆಸರು? ಮೇಧಾ ಅಂತ ಹೆಸರು. ದೀರ್ಧಾರಣಾವತಿ ಮೇಧಾ ಸಂಕಲ್ಪ ಕರ್ಮ ಮಾನಸಂ ಇತ್ಯಾದಿಯಾಗಿ ಕೋಶ ಹೇಳುತ್ತೆ. ದೀರ್ಧಾರಣ ಅಂದರೆ ಧಾರಣವತಿ ಬುದ್ಧಿ. ಯಾವುದೇ ವಿಷಯವನ್ನು ಹೇಳಿದಾಗ ಅದನ್ನು ಹಿಡಿದು ಸ್ವಾಧೀನಪಡಿಸಿಕೊಳ್ಳುವಂಥ ಬುದ್ಧಿ ಉಂಟಲ್ಲ, ಅದಕ್ಕೆ ಮೇಧಾ ಅಂತ ಹೆಸರು. ಆ ರೂಪದಲ್ಲಿ ಇರುವವಳು. ಆ ರೂಪದಲ್ಲಿ ಇರುವವಳು ಯಾರು ಅಂತಂದರೆ ಸರಸ್ವತಿ, ಬ್ರಹ್ಮನ ಪತ್ನಿಯಾದಂಥ ಸರಸ್ವತಿ ಶಾರದೆ. ಹಾಗಾಗಿ ಮೇಧೆ ಸರಸ್ವತಿ ಅಂತ ಅರ್ಥ. ಅಷ್ಟಾದ ಮೇಲೆ ಮುಂದೆ ಭೂತಿ ಅಂತುಂಟು. ಭೂತಿ ಅಂದರೆ ವಿಭೂತಿರ್ಭೂತಿರೈಶ್ವರ್ಯಂ ಅಂದರೆ ಯಾರು? ಲಕ್ಷ್ಮೀ ಅಂತ ಅರ್ಥ. ಆ ರೂಪದಲ್ಲಿದ್ದು ನೀನು ಏನಾಗಿದ್ದೀಯ ಅಂದರೆ ವಿಷ್ಣುವಿನ ಪತ್ನಿಯ ರೂಪದಲ್ಲಿ ಇದ್ದು ಸಂಪತ್ತನ್ನು ಕೊಡುವವಳು ಆಗಿದ್ದೀಯೇ. ಅದಾದಮೇಲೆ ಮುಂದಿನದು ತಾಮಸಿ ಅಂತ ಉಂಟು. ಅಂದರೆ ತಮೋಗುಣಾತ್ಮಿಕ, ರುದ್ರನ ಪತ್ನಿಯಾಗಿ, ಕಾಳಿಯಾಗಿ, ಚಾಮುಂಡಿಯಾಗಿ ಎಲ್ಲ ರೂಪದಿಂದ ನೀನು ಇರೋಳಾಗಿದ್ದೀಯೇ. ಆದ್ದರಿಂದ ನಿನ್ನನ್ನು ಕಾಳಿ ಅಂತ ಕರೀತಾರೆ, ತಾಮಸಿ ಅಂತ ಕರೀತಾರೆ, ಮಾಯಾ ಅಂತ ಕರೀತಾರೆ, ಎಲ್ಲ ಕರೀತಾರೆ. ಅಲ್ಲೊಂದು ಶಬ್ದ ಉಂಟು, ಏನು ಅಂದರೆ ಅದನ್ನು ಸ್ಪಷ್ಟಪಡಿಸುವಂಥದ್ದು ತಾಮಸಿ. ನೀನು ಯಾಕೆ ತಾಮಸಿ ಕೇಳಿದರೆ ನಿನ್ನ ಹೆಸರು ಬಾಭ್ರವಿ ಅಂತ. ಒಂದು ಹೊಸ ಶಬ್ದ ಇದು. ಬಾಭ್ರವಿ ಅಂದರೆ ಬಭ್ರು ಅಂದರೆ ರುದ್ರ ಅಂತ ಅರ್ಥ. ಅವನಿಗೆ ಸಂಬಂಧಪಟ್ಟವಳು ಬಾಭ್ರವಿ. ರುದ್ರನಿಗೆ ಸಂಬಂಧಪಟ್ಟವಳು ಯಾರು? ರುದ್ರಾಣಿ. ಅವಳೇ ಪಾರ್ವತಿ, ಕಾಳಿ ಅಂತ ಅರ್ಥ. ಅಂದರೆ ಬಭ್ರು ಅನ್ನೋದಕ್ಕೆ ಅರ್ಥ ಏನಂದರೆ
ಪಿಂಗಾಗ್ನಿ ಶೂಲಿಶು ಅಂತ ಅರ್ಥ. ಪಿಂಗ ಈ ಬೆಂಕಿಯ ಕೆಂಡ ಕಥ 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 ಕುದೀತಾ ಇರ್ತದಲ್ಲ, ಅದು ಹೇಗೆ ಅಂದರೆ ಒಂದು ರೀತಿಯ ಈ ಹೊಂಬಣ್ಣ, ಆ ಬಣ್ಣದ ರೂಪದಲ್ಲಿರುವವನು ಅವನು ಯಾರೋ ಶಿವ. ಅಂಥವನ ರುದ್ರನ ಪತ್ನಿ ಆದ್ದರಿಂದ ಅವಳಿಗೆ ಬಾಭ್ರವಿ ಅಂತ ಹೆಸರು. ತಾಮಸಿ, ಅಜ್ಞರಿಗೆ ಅವಳು ತಮೋ ರೂಪದಿಂದ ಅನುಭವಕ್ಕೆ ಬರ್ತಾಳೆ, ಏನೂ ಗೊತ್ತಾಗೋದಿಲ್ಲ ಅಂತ ಅಷ್ಟೇ. ಹೀಗೆ ಸರಸ್ವತಿ ರೂಪದಿಂದ ಮತ್ತು ಲಕ್ಷ್ಮಿಯ ರೂಪದಿಂದ, ಅದಾದಮೇಲೆ ಚಂಡಿಕಾ ಪಾರ್ವತಿ ರೂಪದಿಂದ ಇದ್ದು ವರಪ್ರದಾಳ ಅಂತ ನೀನು. ಮತ್ತು ಹೇಗಿದೆ ಅಂದರೆ ನಿಯತೆ ಅಂತ ಒಂದು ಶಬ್ದ ಉಂಟಲ್ಲಿ. ನಿಯತೆ ಅಂದರೆ, ನಿಯತಿ ಅಂದರೆ ಭಾಗ್ಯ ಅಂತ ಅರ್ಥ. ಭಾಗ್ಯ ರೂಪದಲ್ಲಿ ಇರುವವಳು ನೀನು. ಪ್ರಸನ್ನಳಾದರೆ ಮನುಷ್ಯನಿಗೆ ಇಲ್ಲದೇ ಇದ್ದರೂ ಸಹ ಭಾಗ್ಯ ರೇಖೆ ಉತ್ಪನ್ನ ಆಗುತ್ತೆ. ನೀನು ಕೋಪಿಸಿಕೊಂಡ್ರೆ ಇದ್ದ ಭಾಗ್ಯ ರೇಖೆಯೂ ಅಳಿಸಿ ಹೋಗುತ್ತೆ. ಹಾಗಾಗಿ ನಿಯತೇ ತ್ವಂ ಪ್ರಸೀದ, ಈ ಎಲ್ಲ ರೂಪದಲ್ಲಿರುವಂಥ ನೀನು ಪ್ರಸೀದ. ಈಶೇ, ಈಶೆ ಅಂದರೆ ಒಡತಿ, ಸ್ವಾಮಿನಿ ಅಂತ ಅರ್ಥ. ಇಂತಹ ನಾರಾಯಣಿ ನಮೋಸ್ತುತೆ, ನಿನಗೆ ನಮಸ್ಕಾರ. ಆಯಿತು. ಮುಂದೆ ಹೇಗಿದೆಯೇ ನೀನು ಅಂತಂದರೆ, ನಿನಗೇ ಅಂತ ಒಂದು ಪ್ರತ್ಯೇಕ ರೂಪ ಇಲ್ವಮ್ಮ ಅಂತಾರೆ ಮುಂದಿನ ಮಂತ್ರದಲ್ಲಿ. ಸರ್ವಸ್ವರೂಪೆ, ಎಲ್ಲರ ರೂಪದಲ್ಲೂ ಇರುವವಳು ನೀನು. ಅಂದರೆ ಎಲ್ಲರಲ್ಲೂ ಚೈತನ್ಯ ಉಂಟಾ ಇಲ್ವಾ? ಆಯಿತು, ಆ ಎಲ್ಲ ಚೈತನ್ಯವು ನೀನೇ. ಕರವಾಗಿ ಬರೇ ಮನುಷ್ಯರು ಅಷ್ಟೇ ಅಲ್ಲ, ಸ್ಥಾವರ, ಸ್ಥಾವರ ಅಂದರೆ ಜಡ ಅಂತ ಅರ್ಥ. ಅದಾದಮೇಲೆ ಜಂಗಮ, ಚಲಿಸುವಂಥದ್ದು, ಚೇತನ ಹುಡಿ. ನಾವೆಲ್ಲ ಜಂಗಮರು, ಚಲಿಸುವಂಥವ್ರು. ಈ ಕುರ್ಚೆ, ಮರ, ಗಿಡಗಳು, ಬಂಡೆಗಳೆಲ್ಲಿದ್ದಾವಲ್ಲ ಅವೆಲ್ಲ ಸ್ಥಾವರ. ನಿನ್ನೇನೋ ಮೊನ್ನೆ ಹೇಳಿದ್ದೀನಿ, ಅಲ್ಲೂ ಸಹ ಏನುಂಟು? ಚೈತನ್ಯದ ಅಂಶ ಉಂಟು, ಅದು ತುಂಬ ಕಡಿಮೆ. ಅದನ್ನು ಹಿಡಿದು ತೋರುವಂಥ ಇನ್ಸ್ಟ್ರೂಮೆಂಟು ಅದು ದುರ್ಬಲವಾಗಿರ್ತದೆ ಹೀಗೆ ಅಂತ. ಹಾಗಾಗಿ ಈ ಸ್ಥಾವರ ಜಂಗಮ ಎರಡು ರೂಪದಲ್ಲೂ, ಚೈತನ್ಯ ರೂಪದಲ್ಲಿರುವಂಥ ನಿನ್ನ ನಿಜವಾದ ರೂಪ, ಅವೆಲ್ಲ ಯಾವ್ಯಾವ ರೂಪದಲ್ಲಿ ಇವೆಯೋ ಅದೇ ನಿನ್ನ ರೂಪ. ಆದ್ದರಿಂದ ಸರ್ವಸ್ವರೂಪೇ ಸರ್ವೇಶೇ ಅಂದರೆ ಎಲ್ಲರಿಗೂ ಸಹ ನೀನು ಒಡೆತಿ ಆಗಿದ್ದೀಯೆ. ಎಲ್ಲರಲ್ಲೂ ನೀನಿದ್ಮೇಲೆ ಅವರೆಲ್ಲರ ಒಡತಿ ಯಾರಾಗಿರ್ಬೇಕು? ನೀನೇ ಆಗಿರಬೇಕು. ಮತ್ತಷ್ಟೇ ಅಲ್ವಾ, ಸರ್ವಶಕ್ತಿ ಸಮನ್ವಿತೆ, ಎಲ್ಲರಿಗೂ ಸಹ ಶಕ್ತಿಯನ್ನು ನೀಡುವವಳು ನೀನೇ. ಯಾಕೆ? ನಿನ್ನ ಹೆಸರೇ ಶಕ್ತಿ. ನೀನು ಕೊಟ್ಟರೆ ಅವರಿಗೆ ಶಕ್ತಿ, ಅದಿಲ್ಲದೆ ಅವರಿಗೆ ಅಶಕ್ತಿ ಅಲ್ವಾ ಹೀಗೆ ಅಂತ. ಹಾಗಾಗಿ ಸರ್ವಶಕ್ತಿ ಸಮನ್ವಿತೆ. ಇಂಥ ನೀನು ಏನು ಮಾಡಬೇಕಂದ್ರೆ, ಭಯೇಭ್ಯಸ್ತ್ರಾಹಿನೋ ದೇವಿ, ನಮಗೆ ಆವಾಗ ಈ ಶುಂಭ ನಿಶುಂಭ, ಅದಾದಮೇಲೆ ಮಹಿಷಾಸುರ, ಮಧುಕೈಟಭರು, ಸುಮ್ಮನೆ ಗಣನೆಗೆ ಇಲ್ಲಿ ಇಂಥವ್ರು ಬೇಕಷ್ಟು ಜನ, ಇಂಥವ್ರ ಸಂಖ್ಯೆ ಜಾಸ್ತಿ ಅಲ್ವಾ. ಇಂಥವರಿಂದ ನಮಗೆ ಆವಾಗ ಭಯ ಆಗ್ತಾ ಇರುತ್ತೆ. ಹಾಗಾಗಿ ಇವರಿಂದ ಆಗುವಂತಹ ಭಯವನ್ನು ನೀನು ದೂರ ಮಾಡಬೇಕು. ಯಾಕೆ ಅಂದರೆ ನಿನ್ನ ಹೆಸರೇ ದುರ್ಗೆ ಅಂತ. ದುರ್ಗಾ ಅಂದರೆ ಏನು? ದುರ್ಗಾರ್ತಿ ನಾಶಿನಿ. ಬೇರೆ ಯಾರೂ ಪರಿಹರಿಸಲಿಕ್ಕಾಗದೇ ಇರುವಂತಹ ಸಂಕಟವನ್ನು ದೂರ ಮಾಡುವವಳು ಅನ್ನೋದು ಅದರ ಅರ್ಥ. ಆದ್ದರಿಂದ ದುರ್ಗೇ ದೇವಿ ನಮೋಸ್ತುತೆ. ದೇವಿ ಅನ್ನೋದಕ್ಕೆ ಅರ್ಥ ತುಂಬ ಸಲ ಹೇಳಿ ಆಗಿದೆ, ನಿನ್ನೆ ಮೊನ್ನೆನೂ ಮತ್ತೆ ಹೇಳಿದ್ದೇನೆ. ಅಂತಹ ಆ ಪ್ರಕಾಶ ಸ್ವರೂಪಳ ಅಂತ ನಿನಗೆ ನಮಸ್ಕಾರ. ಇಷ್ಟಾದ ಮೇಲೆ ಮತ್ತೆ ಇನ್ನೊಂದು ಮಾತನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಂ ಪಾತು ನಃ ಸರ್ವಭೂತೇಭ್ಯಃ ಕಾತ್ಯಾಯನಿ ನಮೋಸ್ತುತೆ. ಕಾತ್ಯಾಯನಿ ಜಗನ್ಮಾತೆಗೆ ಅತ್ಯಂತ ಇಷ್ಟವಾದ ನಾಮಗಳಲ್ಲಿ ಇದು ಒಂದು. ಲಲಿತಾ ಸಹಸ್ರನಾಮದಲ್ಲೂ ಇದು ಬರ್ತದೆ, ಕಾತ್ಯಾಯನಿ ಅಂತ. ಅಂದರೆ ಆ ಕಥಮುನಿಯ ಆಶ್ರಮದಲ್ಲಿ ಅವಳು ಬೆಳೆದವಳು, ಅದು ಹಾಗೆ ಅವಳಿಗೆ ಕಾತ್ಯಾಯನಿ ಅಂತ ಹೆಸರು. ಈಗ ಹೇಳ್ತಾರೆ, ಏತತ್ತೇ ವದನಂ ಸೌಮ್ಯಂ ಲೋಚನತ್ರಯಭೂಷಿತಂ. ಆ ಕಾತ್ಯಾಯನಿ ಆಗಿ ಬಂದಾಗ ಜಗನ್ಮಾತೆಗೆ ಎಷ್ಟು ಕಣ್ಣುಗಳಿದ್ವು ಕೇಳಿದರೆ, ಲೋಚನತ್ರಯ, 3 ಕಣ್ಣುಗಳು ಅಂತ. ಅಂತಹ 3 ಕಣ್ಣುಗಳಿಂದ ನೀನು ಭೂಷಿತಳಾದವಳು. ಆ ಮುಖವನ್ನು ನೋಡೋದಕ್ಕೆ ಅಷ್ಟು ಚಂದ ಅಂತ.
ಏತತ್ತೇ ವದನಂ, ಇದು ನಿನ್ನ ಈ ಕಾತ್ಯಾಯಿನಿ ಎನ್ನುವಂಥ ಅವತಾರದಲ್ಲಿ ನಿನ್ನ ಮುಖದ ಸ್ವರೂಪ ಹೀಗಿತ್ತು. ಇಂತಹ ಆ ಮುಖವನ್ನು ತಾಳಿ ಬಂದಂಥ ಕಾತ್ಯಾಯಿನಿ ಸರ್ವಭೂತೇಭ್ಯ, ಎಲ್ಲ ಭೂತಗಳಿಂದಲೂ ಸಹ, ದುಷ್ಟಶಕ್ತಿಗಳಿಂದಲೂ ಸಹ, ಯಾವ್ಯಾವುದು ಅಂದರೆ ದುಷ್ಟಶಕ್ತಿಗಳಿಂದ ಒಂದು, ಅದರ ಜೊತೆಗೆ ನಾವು ಕೆಲವು ಸಲ ನೀರಲ್ಲಿ ಪ್ರಯಾಣ ಮಾಡ್ತೇವೆ, ಹಡಗಲ್ಲಿ ಬೋಟಲ್ಲಿ ಹೋಗ್ತಾ ಇರ್ತೇವೆ, ಆವಾಗ ನಮಗೇನು ತೊಂದರೆ ಆಗದೆ ಇರುವಾಗೆ ನೀನು ನಮ್ಮನ್ನು ರಕ್ಷಿಸಬೇಕು. ಭೂತಗಳಲ್ಲಿ, ಪಂಚಭೂತಗಳಲ್ಲಿ ನೀರು ಒಂದು ತಾನೇ, ಸರ್ವಭೂತೇಭ್ಯ ದುಷ್ಟಶಕ್ತಿ ಅಂತ ಒಂದು ಅರ್ಥ, ಇನ್ನೊಂದು ಎಲ್ಲ ಪಂಚಭೂತಗಳಿಂದ ಅಂತ ಅರ್ಥ. ಈ ಎಲ್ಲ ಪಂಚಭೂತಗಳಿಂದ ನಮಗೆ ಯಾವುದನ್ನು ತೊಂದರೆ ಆಗುತ್ತೋ ಅದೆಲ್ಲದರಿಂದ ನಮ್ಮನ್ನು ರಕ್ಷಿಸು. ಒಂದು ಪಂಚಭೂತಗಳಲ್ಲಿ ನೀರು, ಅದಾದಮೇಲೆ ಅಗ್ನಿಯ ಉಪದ್ರವ, ಹೌದು ತಾನೇ, ಅವೇನು ಹೊರಗಡೆ ಹೋಗಬೇಕಿಲ್ಲ, ನಮ್ಮನಲ್ಲೇ ಕೆಲವು ಸಲ ಗ್ಯಾಸ್ ಆನ್ ಮಾಡಲಿಕ್ಕೆ ಅಂತ ಹೋಗ್ತೇವೆ, ಆಮೇಲೆ ಈ ಕಡೆ ಸ್ವಿಚ್ ಆನ್ ಮಾಡ್ತೇವೆ, ಇಲ್ಲಿ ಅಕಸ್ಮಾತ್ ಭಗ್ ಅಂತ ಹತ್ಕೊಳ್ಳುತ್ತೆ, ಎಲ್ಲ ಅನಾಹುತಗಳಾಗ್ತವೆ. ಇಂತಹ ಅಗ್ನಿಯಿಂದ ಆಗುವಂತಹ ಅವಘಡದಿಂದ, ಅದಾದಮೇಲೆ ಗಾಳಿ, ವಾಯುವಿನಿಂದ ಆಗುವಂತಹದ್ದು, ಹೀಗೆ ಈ ಎಲ್ಲ ಪಂಚಮಹಾಭೂತಗಳಿಂದ ಆಗಿರಬಹುದು ಅಥವಾ ದುಷ್ಟಶಕ್ತಿಗಳಿಂದ ಆಗಿರಬಹುದು ಸಂಭವಿಸುವಂಥ ಎಲ್ಲ ಈ ಆಪತ್ತುಗಳಿಂದ ನೀನು ನಮ್ಮನ್ನು ಪಾತು ರಕ್ಷಿಸಬೇಕು. ಯಾರಪ್ಪ ಅಂತಂದರೆ ಕಾತ್ಯಾಯಿನಿ, ಇಂತಹ ನಿನಗೆ ನಮಸ್ಕಾರ. ಪಾತು ನಃ ಸರ್ವಭೂತೇಭ್ಯ ಕಾತ್ಯಾಯನಿ ನಮೋಸ್ತುತೇ. ಇಷ್ಟಾದ್ಮೇಲೆ ಮುಂದೆ ಜ್ವಾಲಾಕರಾಲ ಮತ್ಯುಗ್ರಮಶೇಷಾಸುರಸೂದನಂ ತ್ರಿಶೂಲಂ ಪಾತು ನೋ ಭೀತೆ ಭದ್ರಕಾಲಿ ನಮೋಸ್ತುತೇ. ಇಷ್ಟೊತ್ತನಕ ನೀನು ರಕ್ಷಣೆ ಮಾಡು ಅಂತ ಹೇಳಿದ್ರು. ಈಗ ಮುಂದೆ ನಿನ್ನ ಆಯುಧ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಯಾವ್ಯಾವುದಪ್ಪ ಅಂದರೆ ಜ್ವಾಲಾ ಕರಾಲ ಮತ್ಯುಗ್ರಂ ಅಶೇಷಾಸುರಸೂದನಂ. ಇಲ್ಲಿ ಜಗನ್ಮಾತೆಯನ್ನು ಭದ್ರಕಾಳಿ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಪದದ ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಳದೆ ನಿಂದಾರ್ಥಕದಲ್ಲಿ ಬಳಸಿಬಿಡ್ತೇವೆ. ಅವಳೇನು ಸಾರ್ ಒಳ್ಳೆ ಭದ್ರಕಾಳಿ ಅಂತ. ಹಾಗರ್ಥ ಅಲ್ಲ. ಭದ್ರಕಾಳಿ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಭದ್ರಾಣಿ ಮಂಗಳಾನಿ ಕಲಯತಿ ಕರೋತಿ ಇತಿ ಭದ್ರಕಾಳಿ. ಯಾವಳು ತನ್ನ ಭಕ್ತರಿಗೆ ಸದಾ ಒಳಿತನ್ನು, ಮಂಗಳವನ್ನು, ಹಿತವನ್ನು ಮಾಡಿಕೊಡ್ತಾಳೋ, ಈಡೇರಿಸಿ ಕೊಡ್ತಾಳೋ ಅವಳ ಹೆಸರು ಭದ್ರಕಾಳಿ ಅಂತ. ಹಾಗಾಗಿ ಭದ್ರಕಾಳಿ ನಮೋಸ್ತುತೆ ಅಂತ ಉಂಟು ನೋಡಿ ಇಲ್ಲಿ. ಅಂತಹ ಭದ್ರಕಾಳಿಯಾದ ನಿನಗೆ ನಮಸ್ಕಾರ. ಯಾಕೆ? ನಿನ್ನ ಸ್ವರೂಪ ಹೇಗುಂಟು ಅಂತಂದರೆ ಹೇಗೆ ಜ್ವಾಲಾಕರಾಲ ಮತ್ಯುಗ್ರಂ ಅಶೇಷಾಸುರಸೂದನಂ ತ್ರಿಶೂಲಂ. ಆಕೆಯ ತ್ರಿಶೂಲದ ವರ್ಣನೆ ಇದು. ಅವಳು ತ್ರಿಶೂಲ ಹೇಗುಂಟು ಅಂತಂದರೆ ಜ್ವಾಲೆಯನ್ನು ಉಗುಳ್ತಾ ಇರತ್ತಂತೆ. ಅತ್ಯಂತ ಉಗ್ರ, ಭೀಕರವಾಗಿ ಉಂಟು. ಅದು ಎಲ್ಲ ಅಸುರರನ್ನು ಸೂದನ ಅಂದರೆ ನಾಶ ಮಾಡಲಿಕ್ಕೆ ಯೋಗ್ಯವಾದಂಥದ್ದು. ದುಷ್ಟರ ಮೇಲೇ ಅದನ್ನು ಬಳಸ್ತಾ ಇದ್ದಿದ್ದರಿಂದ ದುಷ್ಟ ಸಂಹಾರಕವಾದಂಥ ಆಯುಧ ಯಾವುದು? ಅವಳ ತ್ರಿಶೂಲ. ಅಂತಹ ತ್ರಿಶೂಲ ನೋ ಭೀತೇ ಪಾತು, ನಮ್ಮನ್ನು ಎಲ್ಲ ಭೀತಿಯಿಂದಲೂ ಸಹ ಕಾಪಾಡಲಿ, ರಕ್ಷಿಸಲಿ. ಅಂತಹ ಆಯುಧವನ್ನು ಹಿಡಿದಂತಹ ಭದ್ರಕಾಳಿ ನಿನಗೆ ನಮಸ್ಕಾರ. ಹೀಗೆ ಆಯುಧ ನಮ್ಮನ್ನು ರಕ್ಷಿಸಲಿ ಅಂತ ಕೇಳಿದ್ದಾಯಿತು. ಅದಾದಮೇಲೆ ಈಗ ಅವಳ ಧ್ವನಿ ನಮ್ಮನ್ನು ರಕ್ಷಿಸಲಿ ಅಂತ ಮುಂದಿನ ಶ್ಲೋಕ. ಹಿನಸ್ತಿ ದೈತ್ಯ ಚೇಜಾಂಸಿ ಸ್ವನೇನಾ ಪೂರ್ಯಯಾ ಜಗತ್ ಸಾ ಘಂಟಾ ಪಾತುನೋ ದೇವಿ ಪಾಪೇಭ್ಯೋ ನಃ ಸುತಾನಿವ. ಆ ಜಗನ್ಮಾತೆಯ ಘಂಟ ಹೇಳಿದ್ನಲ್ಲ, ಘಂಟೆ ಇತ್ತು ಅವಳ ಕೈಯಲ್ಲಿ ಹೀಗೆ ಅಂತ. ಆ ಘಂಟಾನಾದ ನಮ್ಮನ್ನು ಸಂರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಘಂಟಾನಾದ ಏನು ಮಾಡ್ತಿತ್ತು ಅಂತಂದರೆ ದೈತ್ಯ ತೇಜಾಂಸಿ ಹಿನಸ್ತಿ, ದೈತ್ಯರ ತೇಜಸ್ಸನ್ನು, ತೇಜಸ್ಸು ಅಂದರೆ ಪರಾಕ್ರಮ, ಆ ಘಂಟಾನಾದದಿಂದಲೇ ಯುದ್ಧ ಭೂಮಿಯಲ್ಲಿ ಎಷ್ಟೋ ಜನ ಈ ದೈತ್ಯರು ಒಳ್ಳೆ ಎಲೆ ಉದುರು ಬಿದ್ದು ಹೋಗಿದ್ದಾರೆ. ಅಷ್ಟು ಭಯಾನಕವಾದಂತಹ ಘಂಟಾನಾದ. ಹಾಗಾಗಿ ಆ ನಾದದ ಮೂಲಕ
ದೈತ್ಯರನ್ನು ನೀನು ನಿಗ್ರಹಿಸಿದ್ದೀಯೇ. ಅದರ ಸ್ವನೇನ ಆಪೂರ್ಯ ಯಾ ಜಗತ್, ಅದರ ನಾದದಿಂದಲೇ ಇಡೀ ಜಗತ್ತನ್ನು ನೀನು ತುಂಬಿಬಿಡ್ತಿದ್ದೆ. ಅಂದರೆ ಒಮ್ಮೆ ಆ ಘಂಟೆಯನ್ನು ಜಗನ್ಮಾತೆ ನುಡಿಸಿದಳು ಅಂತ ಆದರೆ ಘೈ 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 ಅಂತ ಅಲೆ 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 ಅಲೆಯಾಗಿ ಎಷ್ಟೋ ಹೊತ್ತಿನವರೆಗೆ ಇರೋದು. ಆ ಅಲೆ ನಾದವನ್ನು ಕೇಳಿ ಎಷ್ಟೋ ದೈತ್ಯರು ಹೃದಯ ಒಡೆದು ಅಲ್ಲೇ ಸತ್ಬಿಡೋರು ಹೀಗೆ ಅಂತ. ಏನೂ ಆಶ್ಚರ್ಯ ಇಲ್ಲ. ಒಂದು ಸಲ ನೀವು ಘಂಟೆಯನ್ನು ಬಾರಿಸಿ ಸರಿಯಾಗಿದ್ದನ್ನು ಎಷ್ಟೋ ಹೊತ್ತುಗಳ ಕಡೆಗೆ ಆ ನಾದದ ವೇವ್ಸ್ ಹರಿತಾನೇ ಇರುತ್ತೆ ಹೀಗೆ, ಸೌಂಡ್ ವಾಯ್ಸ್ ಅಲ್ವಾ ಹೀಗೆ ಅಂತ. ಸಾಘಂಟ ಹೀಗೆ ನಾದವನ್ನು ಉಂಟು ಮಾಡುವಂತಹ ಆ ಘಂಟ ನಮ್ಮನ್ನು ಪಾತು, ನಮ್ಮನ್ನು ರಕ್ಷಿಸಲಿ ಅಂತ. ದೇವಿ ಅಂತ ಸಂಬುದ್ಧಿ. ಯಾವುದರಿಂದ ರಕ್ಷಿಸಲಿ ಅಂತಂದರೆ ಪಾಪೇಭ್ಯ, ಪಾಪೇಭ್ಯ ಅಂದರೆ ಈ ದುಷ್ಟ ಪ್ರಾಣಿಗಳಿಂದ ಅಥವಾ ದುಷ್ಟರಿಂದ ನಮ್ಮನ್ನು ರಕ್ಷಿಸಲಿ. ಹೇಗೆ ರಕ್ಷಿಸಬೇಕು ಅಂತಂದರೆ ತಾಯಿ ಮಗುವನ್ನು ರಕ್ಷಿಸುವಂತೆ ನೀನು ರಕ್ಷಿಸಬೇಕು. ಇಷ್ಟರ್ಥ ಹೇಗ್ರಿ ಬರುತ್ತೆ ಅಂದರೆ ಅಲ್ಲೊಂದು ಪದಚ್ಛೇದ ಮಾಡಬೇಕು. ಪಾಪೇಭ್ಯೋ ಅನಹ ಸುತಾನಿವ, ಪಾಪೇಭ್ಯೋ ನಸ್ಸುತಾನಿವ. ಪಾಪೇಭ್ಯೋ ಅಂದರೆ ಒಂದು ಅವಗ್ರಹ ಹಾಕಬೇಕು. ಎಸ್, ಅವಾಗ ಅನಹ ಅಂತ ಆಗುತ್ತೆ. ಅನಹ ಅನ್ನೋದಕ್ಕೆ ಅರ್ಥ ತಾಯಿ ಅಂತ ಅರ್ಥ. ತಾಯಿಯಾದವಳು ಸುತಾನ್ ಮಕ್ಕಳನ್ನು ಹೇಗೆ ರಕ್ಷಿಸ್ತಾಳೋ ಹಾಗೆ ಈ ಎಲ್ಲ ದುಷ್ಟರಿಂದ, ದುಷ್ಟಕೂಟದಿಂದ ನೀನು ನಮ್ಮನ್ನು ರಕ್ಷಿಸಬೇಕು. ಅಥವಾ ನಿನ್ನ ಘಂಟಾನಾದ ನಮ್ಮನ್ನು ರಕ್ಷಿಸಬೇಕು. ಏನು ನೋಡಿ, ಅದಕ್ಕೋಸ್ಕರ ಹೇಳೋದು, ವಿಷಯವನ್ನು ನಿರೂಪಣೆ ಮಾಡೋದಕ್ಕೆ ಸಂಸ್ಕೃತ ಭಾಷೆಯಷ್ಟು ಸಮರ್ಥವಾದ ಭಾಷೆ ಇನ್ನೊಂದಿಲ್ಲ. ಆದರೆ ಏನು ಮಾಡ್ತೀರಾ, ಮೊದಲು ಒಂದು ಸಣ್ಣ ವಿಷಯ ಬಿಟ್ಟು ಆಚೆ ಹೋಗ್ತೇನೆ. ನಮ್ಮ ರಾಜಕಾರಣಿಗಳಿಗೆ ಅದು ಏನೋ ಅದನ್ನು ಕಂಡ್ರೆ ಒಂಥರ ಅವರ್ಷನ್. ನಿಮಗೆಲ್ಲ ನಾ ಹೇಳೋಕೆ ಮೊದಲೇ ಗೊತ್ತಿರ್ತದೆ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತ. ಯಾವನೋ ಒಬ್ಬ ಜೈಲಿಗೆ ಹೋಗಿ ಬಂದವರೆಲ್ಲ ಅದ್ರ ಬಗ್ಗೆ ಮಾತಾಡಿದ್ರೆ 3 ಬಿಲ್ಲಿ ಬೆಲೆ ಬರೋದಿಲ್ಲ. ಅದಾದಮೇಲೆ ಸಭಾಧ್ಯಕ್ಷರು ಏನು ಹೇಳಿದ್ರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ. ಎಂಥ ಗ್ರೇಟ್ ಆನ್ಸರ್ ಅದು ಹೀಗೆ ಅಂತ. ಅದಕ್ಕಿಂತ ಹೆಚ್ಚಿಗೆ ನಮ್ಮದೇ ದೇಶದಲ್ಲಿ ಉತ್ತರಾಂಚಲ ಅಂತ ಹಿಂದಿನ ಹೆಸರು, ಅದಾದಮೇಲೆ ಉತ್ತರಾಖಂಡ, ಅಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಸಹ ಒಂದೊಂದು ರಾಜ್ಯವನ್ನು, ಒಂದೊಂದು ಗ್ರಾಮವನ್ನು ಸಂಸ್ಕೃತ ಗ್ರಾಮ ಅಂತ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ಯಾವನೋ ಒಬ್ಬ ಇಂಥವ್ರು ಹೇಳಿದ್ರೆ ಏನೂ ಆಗೋದಿಲ್ಲ. ಯಾಕೆಂದರೆ ಅದು ನಿಯತ, ಅದು ಶಾಶ್ವತ ಆ ಭಾಷೆ. ನೀವು ಒಂದು ಕಡೆಗೆ ಅದನ್ನು ಅಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಅದನ್ನು ಪಾಠ ಮಾಡುವಂಥ ಮಿನಿಸ್ಟರ್ ರಿಟೈರ್ಡ್ ಆದ್ರೆ ಆ ಪೋಸ್ಟನ್ನು ಫಿಲ್ ಮಾಡಲಿಲ್ಲ, ಬಿಟ್ಬಿಡಿ ಹಾಗೆ ನಾಶ ಮಾಡೋಣ ಅಂತ. ಇನ್ನೊಂದು ಕಡೆಗೆ ಅದು ಚಿಗುರ್ತಾ ಇರುತ್ತೆ ಅದಷ್ಟಿಗೆ. ಆಮೇಲೆ ಅಲ್ಲಿಂದ ನಾವು ಎರವಲು ತಗೊಳ್ಳುವಂಥ ದುಸ್ಥಿತಿ ನಮಗೆ ಬರುತ್ತೆ ಈಗ. ಇದಿಷ್ಟು ಸಹ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇರುವುದನ್ನು ನಾನು ನಿಮಗೆ ಹೇಳ್ತಿದ್ದೇನೆ. ಯಾವುದೋ ಹೊಸತಲ್ಲ, ನಿಮಗೆ ಗೊತ್ತಿರೋದೇ ಇದೆಲ್ಲ ಅಂತ. ಅಷ್ಟಾದ ಮೇಲೆ ಹೀಗೆ ಆ ವಿಷಯವನ್ನು ಹೇಳೋದಕ್ಕೆ ನೋಡಿ, ಅನಹ ಅನ್ನೋದಕ್ಕೆ ತಾಯಿ ಅಂತ ಅರ್ಥ. ಹಾಗೆ ನಮ್ಮನ್ನು ನೀನು ರಕ್ಷಿಸು ಅಂತ ಆಯಿತು. ಅದಾದ ಮೇಲೆ ಜಗನ್ಮಾತೆಯ ಖಡ್ಗದ ವರ್ಣನೆ. ಆ ಖಡ್ಗ ಏನೆಲ್ಲ ಮಾಡ್ತದೆ ಅದು ನಮ್ಮನ್ನು ರಕ್ಷಿಸಬೇಕು. ಹೇಗೆ ಅಂದರೆ ಅಸುರಾಸೃಗ್ವಸಾ ಪಂಕ ಚರ್ಚಿತಸ್ತೆ ಕರೋಜ್ವಲ ಶುಭಾಯ ಖಡ್ಗೋ ಭವತು ಚಂಡಿಕೆ ತ್ವಾಂ ನತಾವಯಂ. ಚಂಡಿಕೆ ತ್ವಾಂ, ನಿನ್ನನ್ನು ನತಾವಯಂ, ತಲೆಬಾಗಿ ನಮಸ್ಕರಿಸ್ತಾ ಇದ್ದೇವೆ. ಇಷ್ಟೊತ್ತನಕ ಬರೇ ಏನು ಹೇಳ್ತಾ ಇದ್ರು, ನಮೋಸ್ತು ನಮೋಸ್ತು ಅಂತ ಹೇಳ್ತಾ ಬಂದಿದ್ರು. ಈಗ ನತಾವಯಂ, ನಾವು ತಲೆಬಾಗಿ ನಮಸ್ಕರಿಸ್ತಾ ಇದ್ದೇವೆ. ಯಾಕೆ ಅಂತಂದರೆ ನಿನ್ನ ಕೈಯಲ್ಲೊಂದು ಖಡ್ಗ ಉಂಟಲ್ಲ, ಅದು ಹೇಗೆ ಉಂಟಂದರೆ ಕರೋಜ್ವಲ. ಅದಕ್ಕೆ ಕರೋಜ್ವಲ ಅದಕ್ಕೆ 2 ಅರ್ಥ. ಒಂದು, ಅದಕ್ಕಿರುವಂಥ ಚಿನ್ನದ ಹಿಡಿಕೆಯಿಂದಾಗಿ ನಿನ್ನ ಖಡ್ಗವನ್ನು ಹಿಡಿದ ಕೈಯೇ ಹೊಳಿತಾ ಇದೆ, ಅಷ್ಟರ ಮಟ್ಟಿಗೆ ಪ್ರಭೆ ಉಂಟು ಅದಕ್ಕೆ, ಆ ಖಡ್ಗಕ್ಕೆ. ಅಥವಾ ನಿನ್ನ ಕೈ ಪ್ರಭೆಯಿಂದ ಅದು ಉಜ್ವಲವಾಗಿ ಕಾಣ್ತಾ ಇದೆ, ಹೀಗೂ ಸಹ ಹೇಳ್ಬೋದು. ಇಂತಹ ಉಜ್ವಲವಾದ ಖಡ್ಗ
ಅದು ಏನು ಮಾಡಿದೆ, ಏನಾಗಿದೆ ಈಗ ಅಂತಂದರೆ ಅಸುರ ಸೃಗ್ವಸ ಪಂಕ ಚರ್ಚಿತ. ನಿನ್ನ ತೇ ಅಂದರೆ ನಿನ್ನ ಖಡ್ಗ ಹೇಗಿದೆ ಅಂದರೆ ಅಸುರರ ಅಂತ ಅರ್ಥ. ಅವರ ಅಸೃಕ್ ಅಂದರೆ ರಕ್ತ ಅಂತ ಅರ್ಥ. ಅವಳು ತಲೆ ತೆಗಿತೀಯ ನೀನು, ಆಗ ನಿನ್ನ ಖಡ್ಗಕ್ಕೆ ಅವರ ರಕ್ತ ತಾಗ್ತದೆ. ಅದಾದಮೇಲೆ ವಸ ಅಂದರೆ ಬರೇ ರಕ್ತ ಅಷ್ಟೇ ತಾಗ್ತದೆಯಾ? ಅಲ್ಲಿ ಏನಿರ್ತದೆ ದೇಹದೊಳಗೆ? ಕೊಬ್ಬು. ವಸ ಅಂದರೆ ಕೊಬ್ಬು, ಫ್ಯಾಟ್ ಅಂತ ಅರ್ಥ. ಅದು ಸಹ ತಾಗ್ತದೆ. ಹೀಗೆ ಇದು ಎರಡೂ ಸಹ ಪಂಕ ಅಂದರೆ ಈ ರಕ್ತ ಮತ್ತು ಕೊಬ್ಬು, ಫ್ಯಾಟು, ಇವುಗಳ ಮಿಶ್ರಣದಿಂದ ಅದೊಂದು ದೊಡ್ಡ ರಾಡಿ ಆಗಿರ್ತದೆ ಪಂಕ. ಅದೇ ಒಂದು ಹೊಲಸು. ಆ ಹೊಲಸು ಚರ್ಚಿತ, ಲೇಪಿತವಾದಂತಹ ನಿನ್ನ ಖಡ್ಗ. ಅಂದರೆ ಜಗನ್ಮಾತೆಯ ಖಡ್ಗಕ್ಕೆ ಆಹಾರ ಯಾವುದು ಅಂದರೆ ಈ ದೈತ್ಯರ ರಕ್ತ, ಕೊಬ್ಬು ಮತ್ತು ಅದು ಎರಡು ಮಿಶ್ರಣವಾದಂತಹ ಹೊಲಸು. ಅದೇ ನಿನ್ನ ಖಡ್ಗಕ್ಕೆ ಆಹಾರ. ಅಂತಹ ಖಡ್ಗ ಅದು ನಿನ್ನ ಕೈಯಲ್ಲಿ ವಿರಾಜಮಾನವಾಗಿ ಉಂಟು. ಅಂತಹ ಖಡ್ಗ ಅವರಿಗೆ ಇಂತಹ ಖಡ್ಗವಾದದ್ದು ನಮಗೆ ಶುಭಾಯ ಭವತು. ನಮಗದೇನು ಮಾಡಲಿ? ಒಳಿತಿಗಾಗಿ ಆಗಲಿ, ನಮಗೆ ಒಳ್ಳೆಯದನ್ನು ಮಾಡಲಿ. ಅಂತಹ ಚಂಡಿಕೆ ತ್ವಾಂ ನತಾ ವಯಂ. ಈ ರೀತಿಯಾಗಿ ದೇವತೆಗಳು ತಲೆಬಾಗಿ ನಮಸ್ಕರಿಸಿ ತಾಯಿಯನ್ನು ಸ್ತುತಿಸ್ತಾ ಇದ್ದಾರೆ. ಇಷ್ಟಾದ ಮೇಲೆ ಈಗ ಇನ್ನೊಂದು ಪ್ರಶ್ನೆ. ಸರಿ, ಏನು ಅಂತಂದರೆ, ನಿನ್ನನ್ನು ಈ ರೀತಿಯಾಗಿ ನಾವು ಸ್ತೋತ್ರ ಮಾಡಿದ್ವಲ್ಲ, ಹೀಗೆ ಸ್ತುತಳ ಅಂಥ ಜಗನ್ಮಾತೆ ಅವಳು ಏನು ಮಾಡ್ತಾಳೆ, ಅವಳು ಏನು ಮಾಡಬೇಕು ಅಂತ ದೇವತೆಗಳ ನಿರೀಕ್ಷೆ, ಅಥವಾ ದೇವತೆಗಳ ಸ್ಥಾನದಲ್ಲಿರುವಂಥ ನಮ್ಮ ನಿರೀಕ್ಷಣೆ ಏನು? ಇಷ್ಟೆಲ್ಲ ಮಾಡಿ ಆಯಿತು ಸಾರ್, ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ ಅಂತಾರೆ. ಸುಮ್ಮನೆ ಯಾಕೆ ನಾವು ಸ್ತೋತ್ರ ಮಾಡಬೇಕು ಸರ್? ಮನುಷ್ಯನ ಸ್ವಭಾವ ಅಲ್ವ ಇದು? ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ. ಪ್ರಯೋಜನ ಇಲ್ಲ ಅಂತ ಆದರೆ ಎಂಥ ದಡ್ಡನೂ ಸಹ ಕೆಲಸ ಮಾಡಲಿಕ್ಕೆ ಮುಂದೆ ಆಗಲ್ಲ. ಅವನಿಗೆ ಅಷ್ಟು ಗೊತ್ತು, ದಡ್ಡ ಹೌದು, ಆದರೆ ಈ ವಿಷಯಲ್ಲಿ ಅಷ್ಟು ಗೊತ್ತು ಅವನಿಗೆ, ಹೇಳ್ತಾನೆ. ಅದನ್ನು ಪ್ರಯೋಜನ ಏನು ಅಂತಂದರೆ ಈಗ ಹೇಳ್ತಾರೆ, ರೋಗಾನಶೆ. ಇದು ಛಂದಸ್ಸು ಬೇರೆ. ಇದು ಈವರೆಗೆ ಅನುಷ್ಠುಪ್ ಛಂದಸ್ಸಲ್ಲಿತ್ತು, ಇದು ಬೇರೆ ಛಂದಸ್ಸು. ಹಾಗಾಗಿ ಈವರೆಗೆ ಪ್ರಸೀದ 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 ಅಂತೆಲ್ಲ ಹೇಳಿದ್ರು. ಯಾಕೆ ಪ್ರಸೀದಳಾಗಬೇಕು? ಪ್ರಸೀದಳಾದ್ಮೇಲೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ಈಗ ಏನು ಅಂದರೆ, ರೋಗಾನಶೇಷಾನ್ ಅಪಹಂಸಿ ತುಷ್ಟ ರುಷ್ಟಾತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಹ್ಯಾಶ್ರಯತಾಂ ಪ್ರಯಾಂತಿ. ಅಮ್ಮ ತಾಯಿ, ನೀನು ಯಾಕೆ ಪ್ರಸೀದಳಾಗಬೇಕು ಅಂದರೆ, ನೀನು ಪ್ರಸೀದಳಾದರೆ ಆದ ಪಕ್ಷದಲ್ಲಿ ಏನು ಮಾಡ್ತೀಯ ಅಂದರೆ, ಅಲ್ಲಿ ತುಷ್ಟ ಅಂತ ಶಬ್ದ ಉಂಟು. ನೀನು ತುಷ್ಟಳಾದರೆ ಅಂತ ಅರ್ಥ. ರೋಗಾನ್ ಅಶೇಷಾನ್ ಅಪಹಂಸಿ, ಎಲ್ಲ ತರಹದ ರೋಗಗಳನ್ನು ನೀನು ನಿವಾರಣೆ ಮಾಡ್ತೀಯೇ. ತಲೆನೋವು, ಜ್ವರ, ಶೀತ, ಕೆಮ್ಮು, ಈ ಎಲ್ಲ ಸಣ್ಣ 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 ರೋಗಗಳಿಂದ ಹಿಡಿದು. ಆಶ್ಚರ್ಯ ಪಡಬೇಡಿ, ನಾನೇನು ಇದನ್ನು ಎಕ್ಸಾಗರೇಟ್ ಮಾಡ್ತಾ ಇಲ್ಲ, ಅಥವಾ ನೀವು ಇದನ್ನು ಕೇಳಿ ಇಂಥದ್ದೆಲ್ಲ ವಾಸಿ ಆಗುತ್ತನ್ರಿ ಅಂತ. ಆದರೆ ಒಂದು ಕೆಲಸ, ಇದನ್ನು ಸ್ವಾಧೀನ ಪಡ್ಕೊಂಡು ತನ್ನ ಅಧ್ಯಯನದಲ್ಲಿ ಅನುಷ್ಠಾನದಲ್ಲಿ ಇರಿಸ್ಕೊಂಡು ಉಪಾಸನೆ ಮಾಡಿದವನು ಈ ಥರ ಕಾಯಿಲೆ ಬಂದವನ್ನ ಹಣೆಯನ್ನು ಸ್ಪರ್ಶ ಮಾಡಿ ಹೇಳಿದಾಗ ಅದು ಖಂಡಿತವಾಗಿಯೂ ಆಗುತ್ತೆ. ಸೌಂದರ್ಯ ಲಹರಿಯಲ್ಲಿ ಇಂಥ ಒಂದು ಮಾತು ಬರುತ್ತೆ. ಅದನ್ನು ಪ್ರಯೋಗ ಮಾಡಿದಂಥ ವಿದ್ವಾಂಸರು ಇದ್ದರು, ಇತ್ತೀಚೆಗೆ ಅವರು ಕಾಲವಾದರು. ಅಂದರೆ ಅದು ನಮಗೆ ಏನಾಗಿರಬೇಕು? ಅದು ಸ್ವಾಧೀನ ಆಗಿರಬೇಕು ಅಷ್ಟೇ. ನಮಗೇನು ಆ ಅನುಷ್ಠಾನ ಉಪಾಸನೆ ಅನ್ನೋದು ಬರೀ ಶಬ್ದ ಅಷ್ಟೇ. ಸುಮ್ಮನೆ ಒಂದಿಷ್ಟು ನಾವು ಮಾತ್ರ ಇದೆಲ್ಲ ಸುಳ್ಳೇರಿ ಹೀಗೆ ಅಂತ. ಯಾವಾಗಲೂ ಅಷ್ಟೇ, ಇದೆಲ್ಲ ಈ ದಿಢೀರ್ ಫುಡ್ ಅಂತ ಇರ್ತಾವಲ್ಲ, ಫಾಸ್ಟ್ ಫುಡ್, ಆ ಥರ ಅಲ್ಲ. ಅಷ್ಟು ಗೊತ್ತಿರಬೇಕು ನಮಗೆ. ಎಷ್ಟೋ ಸಮಯವನ್ನು ಅದಕ್ಕೋಸ್ಕರ ನಾವು ಕೊಡಬೇಕಾಗತ್ತೆ. ಆಗಲೇ ಅದು ಸಿದ್ಧಿ ಅಂತ ಕರೆಸ್ಕೊಳ್ಳುತ್ತೆ. ಸಿದ್ಧಿ ಅನ್ನುವಂಥದ್ದು ಬರೇ ಹಿಂಗೆ ಹೋಗಿ ಹಾಂಗೆ ಬರೋಷ್ಟೊತ್ತಿಗೆ ಆಗುವಂಥದ್ದಲ್ಲ ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ನೀನು ತುಷ್ಟನಾಗಿದ್ದ ಪಕ್ಷದಲ್ಲಿ
ಉಪಾಸಕರಲ್ಲಿ ನಿಂತು ಏನು ಮಾಡ್ತೀಯ ಅಂದರೆ ರೋಗಾನಶೇಷಾನ್ ಅಪಹಂಸಿ. ಅಪಹಂಸಿ ನಾಶ ಮಾಡ್ತೀಯ ಅಂತ ಅರ್ಥ. ಎಲ್ಲ ತರಹದ ರೋಗಗಳನ್ನು ಸಹ ನೀನು ನಾಶ ಮಾಡ್ತೀಯೇ ಅಂತ. ಇಲ್ಲೊಂದು ಶಬ್ದ ಉಂಟು, ಏನು ಅಂದರೆ ಅಶೇಷ ಅಂತ. ಎಲ್ಲ ಶಬ್ದ ರೋಗಗಳನ್ನು ಅಂತ. ಯಾವ್ಯಾವುದಪ್ಪ ಅಂತಂದರೆ ಆ ಮೋಕ್ಷಕ್ಕೆ ತೊಂದರೆಯನ್ನು ಉಂಟು ಮಾಡುವಂತಹ ಕಾಮ, ಅದೊಂದು ರೋಗ. ಕ್ರೋಧ ಅದೊಂದು ರೋಗ. ಲೋಭ ಅದೊಂದು ರೋಗ. ಮೋಹ ಅಲ್ವಾ, ಕಾಮಕ್ರೋಧ ಲೋಭ ಮೋಹ. ಅದಾದಮೇಲೆ ಮದ ಮಾತ್ಸರ್ಯ. ಇವುಗಳನ್ನೇ ಅರಿಷಡ್ವರ್ಗ ಅಂತ ಹೇಳಿದ್ರು. ಇದು ಒಂದು ರೀತಿಯ ರೋಗ ಅಂತ ಅಲ್ವಾ. ಯಾಕೆಂದರೆ ಕಾಮಾತುರಾಣಾಂ ನ ಭಯಂ ನ ಲಜ್ಜಾ, ಹೌದು ತಾನೆ. ಹಾಗಾಗಿ ಈ ರೋಗ ಪೀಡಿತರು. ಇನ್ನು ಮತ್ತೆ ಶೋಕ ಮೋಹ, ಹೌದು ತಾನೆ. ಆಮೇಲೆ ಇವನೇ ಮಾಡಿದಂಥ ಪಾಪದಿಂದ ಬರುವಂತಹ ಕಾಯಿಲೆ ರೂಪದಲ್ಲಿರುವಂತಹ ರೋಗ. ಇವೆಲ್ಲವೂ ಸಹ ಯಾವುದಕ್ಕೆ ಅಡ್ಡಿ ಮಾಡ್ತವೆ? ಮೋಕ್ಷಕ್ಕೆ ಅಡ್ಡಿ ಮಾಡ್ತವೆ. ಮೋಕ್ಷಕ್ಕೆ ಪ್ರತಿಬಂಧಕ ರೂಪವಾದಂಥ ಈ ರೀತಿಯಾದಂಥ ತೊಂದರೆಗಳು ಸಹ ರೋಗ ಅಂತಲೇ ಕರೆಸಿಕೊಳ್ತವೆ ಶಾಸ್ತ್ರದ ಪರಿಭಾಷೆಯಲ್ಲಿ. ಆದ್ದರಿಂದ ಅಶೇಷಾನ್ ಅನ್ನೋದಕ್ಕೆ ಈ ರೀತಿಯಾದಂಥ ಎಲ್ಲ ರೋಗಗಳನ್ನು ಸಹ, ಬರೇ ರೋಗ ಅಂದರೆ ಅದರ ಹಿಂದೆ ರಾಗ ಇದ್ದರೆ ಅದು ರೋಗವೇ. ರಾಗ ಅಂದ್ರೆ ಏನು ಗೊತ್ತಾಗುದ? ಅಟ್ಯಾಚ್ಮೆಂಟ್, ಅನುರಾಗ, ಅತಿಯಾದ ಮೋಹ ಹೀಗಂತ. ಹಾಗಾಗಿ ಅದು ಸಹ ಇರಬಾರದು. ಅದು ಸಹ ಇದ್ದರೆ ಅದು ರೋಗವೇ. ಕೆಲವು ಜನ ನೋಡಿ, ಬೆಳಗ್ಗೆ ಎದ್ದರೆ ತಾನು, ತನ್ನ ಹೆಂಡತಿ, ಮಕ್ಕಳು, ತನ್ನ ಪರಿವಾರ ಇಷ್ಟರದ್ದೇ ಯೋಚನೆ. ಎಲ್ಲಿವರೆಗೆ ರಾತ್ರಿ ಮನಗೋವರೆಗೂ ಅದೇ ಯೋಚನೆ. ಇದು ರೋಗ ಅಂತ ಹೇಳ್ತೀರಾ ಇಲ್ವಾ? ನಂದಲ್ಲ ಭಾಷೆ, ಇಲ್ಲೇ ಉಂಟು ನೋಡಿ ಅಂತ. ಹಾಗಾಗಿ ಆಯಿತು, ಅವರನ್ನೆಲ್ಲ ಖಂಡಿತವಾಗಿ ನೋಡ್ಕೊಳ್ಬೇಕು. ಕರ್ತವ್ಯ ದೃಷ್ಟಿಯಿಂದ ಎಷ್ಟೋ ಅಷ್ಟು ಮಾಡಬೇಕಲ್ವಾ. ಯಾಕೆಂದರೆ ಎಷ್ಟೇ ಅವ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇದ್ದರೂ ಸಹ ಏನೋ ವ್ಯತ್ಯಾಸ ಆದ ಪಕ್ಷದಲ್ಲಿ ಆ ವ್ಯತ್ಯಾಸವನ್ನು ನಾವು ಅನುಭವಿಸೋದಕ್ಕಾಗತ್ತಾ? ಇಲ್ಲ ತಾನೆ. ಕಾಯಿಲೆ ಬಂದರೆ ಏನೂ ಆಗೋಲ್ಲ, ನಾನು ಇದ್ದೇನೆ ನಿಮ್ಮ ಜೊತೆಗೆ ಅಂತ. ಹೌದು ಇದ್ದೇರಿ, ಆ ಕಾಯಿಲೆ ಸ್ವಲ್ಪ ಶೇರ್ ಮಾಡ್ಕೊಳ್ರಿ. ತಪ್ಪು ತಿಳ್ಕೊಳ್ಬೇಡಿ, ಪ್ರಾಕ್ಟಿಕಲಾಗಿ ವಿಚಾರ ಮಾಡಿ. ಮಾನಸಿಕವಾಗಿ ಸಾಂತ್ವನ ಹೇಳ್ಬೋದೇ ಅಷ್ಟೇ ಹೊರತೂ ಸಹ ಆ ಸಂಕಟವನ್ನು ಬೇರೆಯವರು ಬೇರೆ ಮಾಡೋದಕ್ಕೆ ಆಗತ್ತಾ? ಹಾಗಿದ್ರೆ ಏನು ಹೇಳಬೇಕು? ತಾತ್ವಿಕವಾದ ಸಮಾಧಾನ ಹೇಳೋದು, ಹೌದು ತಾನೆ. ಆದ್ದರಿಂದ ಅದಕ್ಕೇನು ಮಾಡು ಅಂದರೆ ನಿನ್ನ ಮನಸ್ಸನ್ನು ಸಾಧ್ಯವಾದಷ್ಟು ಲೌಕಿಕ ವಿಚಾರಗಳಿಂದ ವಿಡ್ರಾ ಮಾಡ್ಕೋ. ಅದು ಆಗ ರಾಗ ಆಗುವುದಿಲ್ಲ, ವಿರಾಗ ಆಗ್ತದೆ. ವಿಗತಃ ರಾಗ. ಆಗ ನಿನ್ನ ಸಾಧನೆ ಗುರಿಯ ತುದಿಯ ಲಕ್ಷ್ಯ ಉಂಟಲ್ಲ, ಅದು ಮೋಕ್ಷ ಅನ್ನೋದು, ಅದಕ್ಕೆ ತೊಂದರೆ ಆಗುವುದಿಲ್ಲ. ಹಾಗಾಗಿ ಎಲ್ಲವನ್ನು ಸಹ ತಿಳ್ಕೊಳ್ಬೇಕು ಅಂತ ವಾಗ್ಭಟಾಚಾರ್ಯರು ಈ ರೀತಿಯಾದಂಥ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅಪಹಂಸಿ, ಹೀಗೆ ನೀನು ತುಷ್ಟನಾಗಿದ್ದ ಪಕ್ಷದಲ್ಲಿ ಇಂಥ ಎಲ್ಲ ರೋಗಗಳನ್ನು ಸಹ, ತಾತ್ಪರ್ಯ ಏನು? ದೈಹಿಕ ರೋಗ, ಮಾನಸಿಕ ರೋಗ. ಒಂದಂತೂ ಸತ್ಯ, ದೈಹಿಕ ರೋಗಕ್ಕೆ ಕೆಲವು ಸಲ ಮದ್ದಿರ್ತದೆ, ಮಾನಸಿಕ ರೋಗಕ್ಕೆ ಇನ್ನೂ ಎಷ್ಟು ಪ್ರಮಾಣದಲ್ಲಿ ಬರಬೇಕೋ ಅಷ್ಟು ಮದ್ದುಗಳಿಲ್ಲ. ಹಾಗಾಗಿ ಜಗನ್ಮಾತೆಯೇ ಮದ್ದು, ಅದಕ್ಕೆ ಅವಳ ಸ್ಮರಣೆಯೇ ಮದ್ದು. ಹಾಗಾಗಿ ನೀನು ತುಷ್ಟಳಾದರೆ ಆ ರೋಗವನ್ನು ನಿವಾರಣೆ ಮಾಡ್ತೀಯೇ. ಅಕಸ್ಮಾತ್ತಾಗಿ ನೀನು ರುಷ್ಟ, ಕೋಪಿಸಿಕೊಂಡ್ರೆ, ಮುಂದುಂಟು ನೋಡಿ 2ನೇ ಸಾಲಲ್ಲಿ, ತುಷ್ಟ ಆದ್ಮೇಲೆ ರುಷ್ಟ ಅಂತುಂಟು. ರುಷ್ಟ ಆತು ಕಾಮಾನ್ ಸಕಲಾನ್ ಅಭೀಷ್ಟಾನ್. ಅಂದರೆ ನೀನು ಅಕಸ್ಮಾತ್ ನಮ್ಮ ವಿಷಯದಲ್ಲಿ ಕೋಪಿಸಿಕೊಂಡ್ರೆ ನಮ್ಮೆಲ್ಲ ಅಭೀಷ್ಟಗಳನ್ನು, ಇಷ್ಟಾರ್ಥಗಳನ್ನು, ಕಾಮನೆಗಳನ್ನು ಎಲ್ಲವನ್ನು ಸಹ ಏನು ಮಾಡ್ತೀಯ? ಅಪಹಂಸಿ, ಮತ್ತದೇ ವಾಪಸ್ ಹಿಂದಕ್ಕೆ ಹೋಗ್ಬೇಕು, ಅದನ್ನು ನಾಶ ಮಾಡ್ತೀಯ. ಅಂದರೆ ನೀನು ತುಷ್ಟಳಾದರೆ ನಮ್ಮೆಲ್ಲ ರೋಗ ರುಜಿನಗಳನ್ನು ನೀನು ನಾಶ ಮಾಡ್ತೀಯೇ. ನೀನು ಕೋಪಿಸಿಕೊಂಡ್ರೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ನಾಶ ಮಾಡಿಬಿಡ್ತೀಯ. ಮತ್ತೆ ಅಷ್ಟೇ ಅಲ್ಲ, ಯಾಕೆ ಅಂತಂದರೆ ತ್ವಮಾಶ್ರಿತಾ ಹ್ಯಾಶ್ರಯತಾಂ ಪ್ರಯಾಂತಿ ತ್ವಮಾಶ್ರಿತಾನಾಂ ನ ವಿಪನ್ನರಾಣಾಂ. ಅಂದರೆ ಯಾರು ನಿನ್ನನ್ನು ಆಶ್ರಯಿಸ್ತಾರೋ ಅಂಥವರಿಗೆ ನ ವಿಪತ್,
ತ್ವಾಮಾಶ್ರಿತಾನಾಂ ನರಾಣಾಂ ನ ವಿಪತ್. ಅವರಿಗೇನಿಲ್ಲ? ವಿಪತ್ತಿಲ್ಲ. ನೋಡಿ, ಇಲ್ಲಿ ಹೀಗೆ ಬಂತು. ವಿದ್ಯಾರಣ್ಯರು ಹೇಳ್ತಾರೆ, ನನಗೆ ನಿನ್ನ ಮಂತ್ರ ಗೊತ್ತಿಲ್ಲ, ನಿನ್ನ ಯಂತ್ರ ಗೊತ್ತಿಲ್ಲ, ನಿನ್ನ ತಂತ್ರ ಗೊತ್ತಿಲ್ಲ. ನಮಂತ್ರನ್ನೋ ಯಂತ್ರಂ ತದಪಿ ಚ ನಜಾನೇ ಸ್ತುತಿಮಹೋ, ನಿನ್ನ ಸ್ತುತಿ ಗೊತ್ತಿಲ್ಲ. ನಜಾನೇ ಮುದ್ರಾಸ್ತೆ, ನಿನ್ನನ್ನು ಮುದ್ರೆಗಳಿಂದ ಹೇಗೆ ತೃಪ್ತಿಪಡಿಸ್ಬೇಕು ಅದೂ ಗೊತ್ತಿಲ್ಲ. ತದಪಿ ಚ ನಜಾನೇ ವಿಲಪನಂ, ನಿನ್ನ ಮುಂದೆ ಕುಳಿತು ನಿನ್ನನ್ನು ಧ್ಯಾನಿಸ್ತಾ ಹೇಗೆ ಅಳಬೇಕು ಅಂತ ನನಗೆ ಗೊತ್ತಿಲ್ಲ. ವಿಲಪನಂ ಅಂದರೆ ಅಳುವಿಕೆ. ಇದು ಯಾವುದೂ ಗೊತ್ತಿಲ್ಲದೆ ಇರುವಂಥ ನನಗೆ ಒಂದು ಗೊತ್ತುಂಟು, ಏನು ಅಂದರೆ ನಿನ್ನನ್ನು ಅನುಸರಿಸಿದರೆ ನನ್ನ ಕ್ಲೇಶ ನಿವಾರಣೆ ಆಗತ್ತೆ ಅನ್ನೋದು ಗೊತ್ತು. ಪರಂಜಾನೇ ಮಾತಃ ತ್ವದನು ಸರಣಂ ಕ್ಲೇಶಹರಣಂ. ನಾನು ಹಿಂದೂ ಹೇಳಿದ್ದೇನೆ, ಇದೊಂದು ದೊಡ್ಡ ಮಂತ್ರ ಇದು ಹೀಗೆ ಅಂತ. ಹಾಗೆ ಇಲ್ಲೂ ಹೇಳ್ತಾರೆ, ತ್ವಾಮಾಶ್ರಿತಾನಾಂ ನ ವಿಪನ್ನರಾಣಾಂ, ನಿನ್ನನ್ನು ನಂಬಿದಂತಹ ಭಕ್ತರಿಗೆ ವಿಪತ್ತೆನ್ನುವುದು ಇಲ್ಲ. ವಿಪತ್ತು ಕಷ್ಟ ಕೋಟ್ಲೆ ಬರೋದೇ ಇಲ್ಲ ಕೇಳಿದ್ರೆ, ಬಂದ್ರೂ ಸಹ ಅದನ್ನು ಸಹಿಸುವ ಶಕ್ತಿಯಾಗಿ ನೀನು ಒಳಗೆ ನಿಂತಿರ್ತೀಯೇ. ಯಾಕೆ ನಿನ್ನ ಹೆಸರೇ ಮಹಾತ್ಮರೆಲ್ಲರೂ ನಮ್ಮ ಪರವಾಗಿ ನಿಂತೇ ಹೇಳೋದಲ್ವಾ, ಹಾಗೆ ಸುಲಭವಾಗಿ ಹೇಳ್ತಾರೆ ಅವರು ಹೀಗೆ ಅಂತ. ಆದರೆ ನಮಗೆ ಅದು ಮತ್ತೆ ಮತ್ತೆ ಅದು ದೃಢ ಆಗಬೇಕು ನಮ್ಮ ಮನಸ್ಸಿನಲ್ಲಿ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಯಾಕೆ ಅಂತಂದರೆ, ತ್ವಾಮಾಶ್ರಿತ ಹಿ ಆಶ್ರಯತಾಂ ಪ್ರಯಾಂತಿ. ಅಷ್ಟೇ ಅಲ್ಲ, ನಿನ್ನನ್ನು ಯಾರು ಆಶ್ರಯಿಸ್ತಾರೋ ಅವರು ಬೇರೆಯವರಿಗೆ ಆಶ್ರಯ ಕೊಡುವ ಮಟ್ಟಕ್ಕೆ ಹೋಗ್ತಾರೆ. ತ್ವಾಮಾಶ್ರಿತ ಹಿ ಆಶ್ರಯತಾಂ ಪ್ರಯಾಂತಿ, ಬೇರೆಯವರಿಗೆ ಆಶ್ರಯವನ್ನು ಕೊಡ್ತಾರೆ. ಅಂದರೆ ಆ ಎತ್ತರಕ್ಕೆ ನೀನು ಅವರನ್ನು ಕೊಂಡೊಯ್ತೀಯೇ ಅಂತ. ಇಷ್ಟೆಲ್ಲ ಮಾತನ್ನು ದೇವತೆಗಳು ಹೇಳಬೇಕಿದ್ರೆ, ಏನೋ ನಿಮ್ಮಂಥವ್ರು ಯಾರು ಹೇಳಿದ್ರೆ ಅವಾರ್ಡಿಗೋಸ್ಕರ ಹೇಳಿದ್ರು ಅಂತ ಅಂದ್ಕೊಳ್ಬೋದಿತ್ತು. ದೇವತೆಗಳು ತಾನೇ ಹೇಳಿದ್ರು ಅಂತ, ಅವರಿಗೇನು ಬೇಕಾಯ್ತು. ಅದು ಏನು, ಜಗನ್ಮಾತೆ ಮಾಡಿಕೊಟ್ಟ ಎಲ್ಲ ಕೆಲಸ ಆದ ಮೇಲೆ, ಕೇವಲ ಹೊಗಳಿಕೆ ಅಲ್ಲ, ಇದು ಯಥಾರ್ಥ ಸ್ಥಿತಿ. ಹೀಗೆ ಇಷ್ಟಾದ ಮೇಲೆ, ಏತತ್ಕೃತಂ ಯತ್ ಕದನಂ ತ್ವಯಾದ್ಯ ಧರ್ಮದ್ವಿಷಾಂ ದೇವಿ ಮಹಾಸುರಾಣಾಂ ರೂಪೈಃ ಅನೇಕೈಃ ಬೌಧಾತ್ಮಮೂರ್ತಿಂ ಕೃತ್ವಾಂಬಿಕೆ ತತ್ ಪ್ರಕರೋತಿ ಕಾನ್ಯಾಂ. ಅಮ್ಮ, ಈಗ ಈ ಯಾರು ಮಧುಕೈಟವರು, ಅದಾದಮೇಲೆ ಮಹಿಷಾಸುರ, ಶುಂಭಾಸುರ, ಈ ಎಲ್ಲ ದೈತ್ಯರ ಜೊತೆಗೆ ನೀನು ಕಾದಾಟ ಮಾಡಿದೆಯಲ್ಲ, ಯಾರಿಗೋಸ್ಕರ ಮಾಡಿದೆಯಮ್ಮ ತಾಯಿ? ನಿನಗೋಸ್ಕರನ? ಯಾರಿಗೋಸ್ಕರ? ನಮಗೋಸ್ಕರ ಮಾಡಿದೆ. ಹಾಗಾಗಿ ಏತತ್ ಕೃತಂ ಯತ್ ಕದನಂ ತ್ವಯಾ ಅದ್ಯ, ಈ ದಿನಗಳಲ್ಲಿ ನೀನೇನು ಈ ದುಷ್ಟರ ಜೊತೆಗೆ ನೀನು ಕಾದಾಟ ಮಾಡಿದೆಯಲ್ಲ, ಯುದ್ಧ ಮಾಡಿದೆಯಲ್ಲ, ಅವ್ರು ಎಂಥವ್ರು ಕೇಳಿದರೆ ನಮಗೋಸ್ಕರನೂ ಮಾಡಿದ್ದಲ್ಲ. ಗುಟ್ಟು ಹೇಳ್ತೇನೆ ಕೇಳು ಅಮ್ಮ ಅಂತಾರೆ. ಅವರೆಲ್ಲರೂ ಸಹ ಏನಾಗಿದ್ದರು? ಧರ್ಮದ್ವಿಷಾಂ, ಅವರು ಧರ್ಮದ್ವೇಷಿಗಳಾಗಿದ್ದರು. ಹಾಗಾಗಿ ನೀನು ಅವತರಿಸಿ ಅವರನ್ನು ಸಂಹರಿಸಿದೆ. ಇಲ್ಲಿ ದೇವತೆಗಳು ಜಗನ್ಮಾತೆಯನ್ನು ಕುರಿತು ಹೀಗೆ ಹೇಳ್ತಾರೆ. ಗೀತೆಯಲ್ಲಿ ಸ್ವತಃ ಅವನೇ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ಇಲ್ಲಿ ದೇವತೆಗಳು ಆ ಮಾತು ಹೇಳ್ತಾರೆ, ಅಲ್ಲಿ ಸ್ವತಃ ಅವನೇ ಹೇಳ್ತಾನೆ ಹೀಗೆ. ಯಾಕೆಂದರೆ ಇವರೆಲ್ಲರೂ ಮಹಾ ಅಸುರರು. ಅಸುರರು ಅಂದ್ರೆ ಏನ್ರಿ? ನಮಗೆ ಸುರಿಯೋದು ಗೊತ್ತು. ಅಸುರರು ಅಂದರೆ, ಅಸು ಅಂದರೆ ಪ್ರಾಣ ಅಂತ ಅರ್ಥ. ಬೇರೆಯವರ ಪ್ರಾಣದಲ್ಲಿ ರಮಂತೆ ಇತಿ ಅಸುರಾಹ, ಅಂದರೆ ಇನ್ನೊಬ್ಬರು ಪ್ರಾಣ ಹಿಂಡೋದೇ ಅವರಿಗೆ ಬಹಳ ಖುಷಿ. ಅಂತಹ ಸ್ವಭಾವದವರಿಗೆ ಏನಂತ ಹೆಸರು? ಅಸುರರು ಅಂತ ಹೆಸರು. ಅವತ್ತು ಇಂಥವರೊಂದು ಕೆಲವು ಜನ ಇದ್ದರು. ಈಗ ನಾನು ಹೇಳಿದ್ನಲ್ಲ 4-5 ಜನ. ಇವತ್ತು ಎಷ್ಟೆಲ್ಲ ಜನ ಸಿಗ್ತಾರೆ ಇಂಥ ಅಸುರರು ಅಲ್ವಾ? ಮತ್ತು ನಾನು ಬಿಡಿಸಿ ಹೇಳೋದಿಲ್ಲ ಯಾವ್ಯಾವ ರೂಪದಲ್ಲಿ ನಮ್ಮನ್ನು ಹಿಂಡ್ತಾರೆ ಅಲ್ವಾ? ಗುಂಡಿ ಬೀಳಿಸಿ ಹಿಂಡುತ್ತಾರೆ, ಒಂದಕ್ಕೆ ಡಬಲ್ ಮಾಡಿ ಹಿಂಡುತ್ತಾರೆ, ಹೌದಾನೆ? ಇವರೆಲ್ಲ ಆ ಶಬ್ದಕ್ಕೆ ಯೋಗ್ಯ ಅಂತ ಹೇಳಬೇಕೋ ಬೇಡೋ, ನೀವೇ ತೀರ್ಮಾನ ಮಾಡಿ ಹೀಗೆ ಅಂತ.
ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಧರ್ಮದ್ವಿಷಾಂ ದೇವಿ ಮಹಾಸುರಾಣಾಂ ಇಂಥವರನ್ನು ನೀನು ಹೇಗೆ ಸಂಹರಿಸಿದೆ ಕೇಳಿದರೆ ರೂಪೈ ಅನೇಕೈ ಬಹುಧಾತ್ಮಮೂರ್ತಿ ಆತ್ಮಮೂರ್ತಿ ನಿನ್ನ ಸ್ವರೂಪವನ್ನು ಬಹಳಷ್ಟು ವಿಧದಲ್ಲಿ ತಾಳಿಕೊಂಡು ಬಂದು ನೀನು ಇವರನ್ನೆಲ್ಲ ಸಂಹರಿಸಿದ್ದೀಯೇ. ಇಂಥ ಅಂಬಿಕೆ, ಹೀಗೆ ನೀನು ಮಾಡಿದೆಯಲ್ಲ ಇಂಥ ಕೆಲಸವನ್ನು ನಿನ್ನನ್ನು ಬಿಟ್ಟು ಬೇರೆ ಯಾರಮ್ಮ ಮಾಡೋದಕ್ಕೆ ಸಾಧ್ಯ? ಯಾಕೆಂದರೆ ಮಕ್ಕಳಿಗೆ ಸಂಕಟ ಆದಾಗ ಅಮ್ಮ ಪರಿಪರಿಯಾಗಿ ಸಾಂತ್ವನಗೊಳಿಸುವ ಹಾಗೆ ನೀನು ಜಗನ್ಮಾತಾ ಜಗದಂಬಿಕಾ ಅಂತೆಲ್ಲ ಕರೆಸ್ಕೊಂಡವಳು ಯಥಾರ್ಥವಾಗಿ ನಮಗೆ ಬಂದ ಸಂಕಟವನ್ನು ಈ ರೀತಿಯಾಗಿ ನಿವಾರಣೆ ಮಾಡಿದೆಯಲ್ಲ, ನಿನ್ನನ್ನು ಬಿಟ್ಟರೆ ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ ಅಲ್ವಾ? ಮಕ್ಕಳು ಎಷ್ಟೇ ಹೊಡೀಲಿ ಬಡೀಲಿ ಕೋಪಿಸಿಕೊಳ್ಳಿ ಆದರೂ ಸಹ ಮತ್ತನ ಸಾಂತ್ವನ ಒಳ್ಳೆ ಮಾಡ್ತಾಳೆ. ಅಪ್ಪ ಆದರೆ 4 ಬಿಟ್ಟು ಹೋಗ್ತಾ ಇರ್ತಾನೆ. ಹೌದು ತಾನೆ? ಲೋಕದ ಸ್ವಭಾವ. ಹಾಗಾಗಿ ದೇವತೆಗಳು ಹೇಳ್ತಾರೆ ಇದನ್ನು ನಿನ್ನನ್ನು ಬಿಟ್ಟು ಬೇರೆ ಯಾರು ಮಾಡೋದಕ್ಕೆ ಸಾಧ್ಯ? ಹೀಗೆ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ರಕ್ಷಿಸ್ತಾ ಬಂದಿದ್ದಿಲ್ಲ. ಅಷ್ಟೇ ಅಲ್ಲ, ಮತ್ತೆ ವಿದ್ಯಾಸು ಶಾಸ್ತ್ರೇಷು ವಿವೇಕ ದೀಪೇಶು ಆದ್ಯೇಷು ವಾಕ್ಯೇಷು ಚ ಕಾತ್ವಧನ್ಯ ಮಮತ್ವಗರ್ತೇತಿ ಮಹಾಂಧಕಾರೇ ವಿಭ್ರಾಮಯತ್ಯೇತದತೇವ ವಿಶ್ವಂ. ವಿದ್ಯಾಸು ಬಹುವಚನ ಉಂಟಲ್ಲಿ. ವಿದ್ಯಾಸು ಅಂದರೆ ಲೌಕಿಕ ವಿದ್ಯೆಯೂ ಹೌದು ಮತ್ತು ಅಧ್ಯಾತ್ಮ ವಿದ್ಯೆಯೂ ಹೌದು. ವಿಶೇಷವಾಗಿ ಆಧ್ಯಾತ್ಮಿಕ ಪ್ರತಿಪಾದಿಕ ಗ್ರಂಥಗಳಲ್ಲಿ ಅಂತ ಅರ್ಥ. ಅಧ್ಯಾತ್ಮ ವಿಷಯವನ್ನು ಪ್ರತಿಪಾದಿಸುವ ಗ್ರಂಥಗಳಲ್ಲಿ ನಾವೇನು ಅಧ್ಯಾತ್ಮ ವಿಚಾರ ಅಂತ ಹೇಳ್ತೇವಲ್ಲ, ಆ ಅಧ್ಯಾತ್ಮ ವಿಚಾರ ಅಂತ ಹೇಳೋದುಂಟಲ್ಲ, ಅದೆಲ್ಲ ಯಾರಿಗೆ ಸಂಬಂಧಪಟ್ಟಿದ್ದಾಗಿರ್ತದೆ? ನಿನಗೇ ಸಂಬಂಧಪಟ್ಟಿದ್ದು. ಹಾಗಾಗಿ ಆ ಗ್ರಂಥಗಳಲ್ಲೆಲ್ಲ ಪ್ರತಿಪಾದಿತಳಾದವಳು ನೀನೇ. ವಿದ್ಯಾಸು. ಅದಾದ ಮೇಲೆ ಶಾಸ್ತ್ರೇಶು, ವೇದಾಂತಾದಿ ಶಾಸ್ತ್ರಗಳಲ್ಲೂ ಸಹ ಯಾವುದನ್ನು ಹೇಳ್ತೇವೋ ಅಲ್ಲಿರುವವಳು ನೀನೇ. ಆ ವಿಷಯಗಳೆಲ್ಲ ನಿನಗೇ ಸಂಬಂಧಪಟ್ಟಿದ್ದು. ಮತ್ತು ಆದ್ಯೇಶು ಒಂದು ಶಬ್ದ ಉಂಟು ಅಲ್ಲಿ. ಆದ್ಯ ಅನ್ನೋದು ಇದೆಲ್ಲದಕ್ಕೂ ಮೂಲವಾದಂತಹ ಉಪನಿಷತ್ತುಗಳಲ್ಲಿ ಯಾರ ವಿಚಾರ? ನಿಂದೇ ವಿಚಾರ ಬರೋದು. ಪರಬ್ರಹ್ಮ ಸ್ವರೂಪಿಣಿಯಾದ ನಿನ್ನ ವಿಚಾರ. ಹೀಗೆ ಮತ್ತೆ ವಾಕ್ಯ ಬೇರೆ ಬೇರೆ ಶಾಸ್ತ್ರಗಳಲ್ಲೂ ಸಹ ವಿವೇಕಗಳಲ್ಲೆಲ್ಲ ನಿನ್ನ ವಿಚಾರವೇ ಬರುತ್ತೆ. ಈ ಎಲ್ಲ ಗ್ರಂಥಗಳಲ್ಲೂ ಸಹ ನಿನ್ನನ್ನು ಬಿಟ್ಟು ಕಾತ್ವದನ್ಯ ಇನ್ನೇನು ಬೇರೆ ವಿಚಾರ ಹೇಳೋದಕ್ಕೆ ಸಾಧ್ಯ ಉಂಟು? ಒಟ್ಟಾರೆ ನಮ್ಮ ಈ ದೇಶದ ಎಲ್ಲ ಗ್ರಂಥಗಳಲ್ಲೂ ಸಹ ಅದು ಶಾಸ್ತ್ರ ಇರ್ಬೋದು, ವೇದಾಂತ ಇರ್ಬೋದು, ಉಪನಿಷತ್ತು ಇರ್ಬೋದು, ಶಬ್ದಶಾಸ್ತ್ರ ಇರ್ಬೋದು, ವಾಕ್ಯಶಾಸ್ತ್ರ ಇರ್ಬೋದು, ಪದವಾಕ್ಯಕ್ಕೆ ಸಂಬಂಧಪಟ್ಟ ಶಾಸ್ತ್ರಗಳಿರ್ಬೋದು, ಅಲ್ಲೆಲ್ಲವೂ ಸಹ ನೀನೇ ಇರೋದು. ಅಂದರೆ ಅವುಗಳ ಅಂತಿಮ ಲಕ್ಷ್ಯ ನೀನೇ ಆಗಿರ್ತೀಯೇ. ಅಷ್ಟೆ. ಇಷ್ಟಾದ್ರೂ ಸಹ ಈ ಲೋಕದ ಜನ ಹೇಗಿದ್ದಾರೆ ಅಂದರೆ ಮಮತ್ವಗರ್ತೇ ಅತಿ ಮಹಾಂಧಕಾರೇ ಬಂತು ನೋಡಿ. ಮಮತ್ವ ಅಥವಾ ಮಮತ ಎರಡಕ್ಕೂ ಒಂದೇ ಅರ್ಥ. ನಾನು ನನ್ನದು ಅನ್ನೋ ಭಾವನೆ ಉಂಟಲ್ಲ, ಇದೇ ಒಂದು ದೊಡ್ಡ ಹಳ್ಳ. ಗರ್ತ ಅಂದರೆ ಹಳ್ಳ, ಪಿಟ್ ಅಂತ ಅರ್ಥ. ಈ ಪಿಟ್, ಈ ಹಳ್ಳದಲ್ಲಿ ಈ ಬಿದ್ದು ಜನ ಏನಾಗ್ತಾರೆ? ಮೋಹ ಎನ್ನುವ ಹಳ್ಳದಲ್ಲಿ ಬಿದ್ದು ತಮ್ಮನ್ನು ತಾವು ನಾಶ ಮಾಡ್ಕೊಳ್ತಾ ಇರ್ತಾರೆ. ಅದೊಂದು ಅಂಧಕಾರದ ಕೂಪ, ಬರೇ ಹಳ್ಳ ಅಲ್ಲ. ಅಂಥವರನ್ನು ಅಂದರೆ ಈ ರೀತಿಯಾದಂಥ ಗ್ರಂಥಗಳನ್ನು ನೋಡದೇ ಇರುವಂಥ ಅವರನ್ನು ನೀನು ವಿಭ್ರಾಮಯತಿ, ನೀನೇನು ಮಾಡ್ತೀಯ? ಮೋಹಗೊಳಿಸಿ ಬಿಡ್ತೀಯ. ಅದಕ್ಕೋಸ್ಕರ ಇದು ಒಂದು ಅಷ್ಟೋ ಇಷ್ಟ ಆದರೂ ಸಹ ವೇದಾಂತ ಚಿಂತನೆಗೆ ನಮ್ಮ ಬುದ್ಧಿಯನ್ನು ಕೊಡಬೇಕು. ಆಗ ಮಾತ್ರ ಏನಾಗುತ್ತೆ ಅಂದರೆ ಸ್ವಲ್ಪ ಈ ಮೋಹಗರ್ತದಿಂದ ಮೇಲೆ ಎದ್ದು ಬರೋದಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಶ್ರವಣ ಮನನ ಇತ್ಯಾದಿ ಕಡೆಗೆ ಹೆಚ್ಚು ಗಮನ ಕೊಟ್ಟಾಗ ಇದು ಸಾಧ್ಯ ಆಯಿತು. ಅಷ್ಟಾದಮೇಲೆ ರಕ್ಷಾಂಸಿ ಯತ್ರೋಗ್ರ ವಿಷಾಶ್ಚನಾಗ ಯತ್ರಾರಯೋ ದಸ್ಯ ಬಲಾನಿ ಯತ್ರ ದಾವಾನಲೋ ಯತ್ರ ತಥಾಬ್ಧಿ ಮಧ್ಯೆ ತತ್ರ ಸ್ಥಿತಾ ತ್ವಂ ಪರಿಪಾಸಿ ವಿಶ್ವಂ. ನೀನು ಈ ಎಲ್ಲ ಹಂತಗಳಲ್ಲೂ ಸಹ ನಮ್ಮನ್ನು ರಕ್ಷಣೆ ಮಾಡಬೇಕು. ಯಾವ್ಯಾವ ಹಂತದಲ್ಲಿ ಅಂದರೆ ಯತ್ರ ಉಗ್ರ ವಿಷಾಶ್ಚ, ಎಲ್ಲಿ ಕಠೋರವಾದಂತಹ ಈ ಉಗ್ರವಾದಂಥ ವಿಷಗಳನ್ನು ಉಗುಳುವಂಥ ಪ್ರಾಣಿಗಳು, ಸರ್ಪಾದಿಗಳು ಮತ್ತು ಕೀಟ, ಇಂತಹ ಎಲ್ಲ ಜೀವಿಗಳಿರ್ತಾವಲ್ಲ, ಅಂಥ
ಜೀವಿಗಳ ಮಧ್ಯೆಯಲ್ಲಿ ನಾನು ಸಿಲುಕಿಕೊಂಡಾಗ, ಮತ್ತೆ ನಾಗಾಹ ಅಂತುಂಟು ನೋಡಿ, ನೇರವಾಗಿ ಹಾವು, ಸರೀಸೃಪಗಳು ಇಂಥವುಗಳ ಮಧ್ಯೆಯಲ್ಲಿ, ಅದರ ಜೊತೆ ಎತ್ರ ಅರಯ ನಮ್ಮ ಶತ್ರುಗಳ ಮಧ್ಯೆಯಲ್ಲಿ ನಾನು ಸಿಲುಕಿಕೊಂಡ್ರೆ, ಮತ್ತೆ ದಸ್ಯುಬಲಾನಿ, ದಸ್ಯು ಅಂದರೆ ಕಳ್ಳರು, ಚೋರರು, ಅಂಥವರ ಸೈನ್ಯದ ಮಧ್ಯೆಯಲ್ಲಿ ಏನಂದರೆ ಗುಂಪಿನ ಮಧ್ಯೆಯಲ್ಲಿ ನಾನು ಸಿಲುಕಿಕೊಂಡ್ರೆ, ಮತ್ತೆ ಇನ್ನು ಕೆಲವು ಸಲ ದಾವಾನಲ ಅಂದರೆ ವನಾನಲ, ಅರಣ್ಯದಲ್ಲಿ ಉಂಟಾಗುವಂಥ ಬೆಂಕಿಗಳು, ಇವುಗಳ ಮಧ್ಯೆಯಲ್ಲೆಲ್ಲ, ಮತ್ತೆ ಇನ್ನೊಂದು ಅಬ್ಧಿ ಮಧ್ಯೆ, ಅಬ್ಧಿ ಅಂದರೆ ಅಪ್ ಅಂದರೆ ನೀರು, ಅದನ್ನು ಇರುವಂಥದ್ದು ಅಂದರೆ ನೀರನ್ನು ಇರಿಸುವ ಜಾಗ, ಅಥವಾ ಎಲ್ಲ ನೀರು ಹೋಗಿ ಸೇರುವ ಜಾಗ ಯಾವುದಪ್ಪ? ಸಮುದ್ರ. ಆ ಸಮುದ್ರ ಮಧ್ಯೆಯಲ್ಲಿ ನಾನು ಸಿಲುಕಿಕೊಂಡಾಗಲೂ ಸಹ ಇಲ್ಲೆಲ್ಲ ಕಡೆಯಲ್ಲೂ ಸಹ ನೀನು ಇದ್ದು ಏನು ಮಾಡ್ತೀಯ? ನಮ್ಮನ್ನು ರಕ್ಷಿಸುತ್ತೀಯೇ. ರಕ್ಷಿಸಬೇಕು ಅಂತ ನಾವು ಕೇಳೋದಿಲ್ಲ, ನೀನು ರಕ್ಷಿಸ್ತೀಯೇ. ಆ ವಿಶ್ವಾಸ ನಮಗೆ ಉಂಟು. ಯಾಕೆ ಅಂತಂದರೆ ನೀನೇನಾಗಿದ್ದೀಯ ಅಂದರೆ ವಿಶ್ವೇಶ್ವರೀತ್ವಂ ಪರಿಪಾಸಿ ವಿಶ್ವಂ, ನೀನು ವಿಶ್ವೇಶ್ವರೀ ಅಂತ ಬಿರುದನ್ನು ಪಡೆದವಳು. ಈ ಬಿರುದನ್ನು ಪಡೆದಂಥ ನೀನು ಈ ವಿಶ್ವವನ್ನು, ವಿಶ್ವದ ಒಳಗಿರುವ ನಮ್ಮನ್ನು ರಕ್ಷಿಸದೇ ಇರ್ತೀಯಾ? ಕ್ವಶನ್ ಮಾರ್ಕ್. ರಕ್ಷಿಸದೇ ಇದ್ದರೆ ನೀನು ವಿಶ್ವೇಶ್ವರಿ ಅಂತ ಕರೆಸ್ಕೊಳ್ಳೋದಾದರೂ ಹೇಗೆ? ಆದ್ದರಿಂದ ನೀನು ನಮ್ಮನ್ನು ರಕ್ಷಿಸ್ತೀಯೇ. ಯಾಕೆ ಅಂತಂದರೆ ವಿಶ್ವಾತ್ಮಿಕ, ನೀನೇ ಈ ವಿಶ್ವರೂಪದಲ್ಲಿ ಇರುವವಳು. ಧಾರಯಸೀಹ ವಿಶ್ವಂ, ನೀನೇ ಈ ಜಗತ್ತನ್ನು ರಕ್ಷಿಸುವವಳು. ಆದ್ದರಿಂದ ವಿಶ್ವೇಶವಂದ್ಯಾ ಭವಂತಿ, ನೀನು ವಿಶ್ವದಿಂದ ವಂದಿತರಾದವರು ಯಾರ್ಯಾರಪ್ಪ ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಹೌದು ತಾನೆ? ಅವರಿಂದಲೂ ವಂದಿತಳಾದವಳು ನೀನು. ವಿಶ್ವದ ಜನ ಅವರನ್ನು ವಂದಿಸ್ತಾರೆ, ಅವರು ನಿನ್ನನ್ನು ವಂದಿಸ್ತಾರೆ. ಆದ್ದರಿಂದ ವಿಶ್ವಾಶ್ರಯ, ವಿಶ್ವಕ್ಕೆ ಆಶ್ರಯವನ್ನುಗಳಂಥ ನೀನು ಇದ್ದೀಯೇ. ಇಂಥ ನಿನ್ನಲ್ಲಿ ನಾವು ಭಕ್ತಿ ನಮ್ರಾಹ, ಭಕ್ತಿಯಿಂದ ನಿನಗೆ ನಾವು ತಲೆಬಾಗಿದ್ದೇವೆ. ಏನೂ ಕೇಳೋದಿಲ್ಲ, ನಿಮಗೆ ತಲೆಬಾಗೋದಷ್ಟೇ ನಮ್ಮ ಕೆಲಸ ಅಂತ. ದೇವತೆಗಳು ಅಂದರೆ ಸ್ತೋತ್ರ ಮಾಡ್ತಾ 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 ನಮ್ಮ ಪ್ರಾರ್ಥನೆಗಳು, ಬೇಡಿಕೆಗಳೆಲ್ಲ ಉದುರಿ ಬಿದ್ದು ಹೋಗಬೇಕು ನೋಡಿ. ಆಮೇಲೆ ಏನು ಕೊಡು ಅಂತ ಕೇಳ್ತಾ ಇಲ್ಲ ಅವರು. ಏನು ಹೇಳ್ತಿದ್ದಾರೆ? ನಮ್ರಾಹ, ಅದರ ನತಾಸ್ಮಃ, ಇಂಥದೇ ಶಬ್ದಗಳೆಲ್ಲ ತೆಗೆ ಅಂತ. ಕೊನೆಗೆ ಒಂದೇ ಮಾತು ಹೇಳ್ತಾರೆ, ದೇವಿ ಪ್ರಸೀದ ಪರಿಪಾಲಯ ನೋರಿಭೀತೆ. ಆದರೂ ಒಂದೇ ಒಂದು ಪ್ರಾರ್ಥನೆ, ಮತ್ತೆ ಮತ್ತೆ ನಮ್ಮ ಅರಿಗಳಾದಂತಹ ಈ ಶತ್ರುಗಳಲ್ಲಿ ಆಗಿ ಹೋಗಿದ್ದಾರಲ್ಲ, ಇಂಥವರಿಂದೆಲ್ಲ ನಮ್ಮನ್ನು ರಕ್ಷಿಸು, ಅವರ ಭಯದಿಂದ ನಮ್ಮನ್ನು ರಕ್ಷಿಸು. ನಿತ್ಯಂ ಯಥಾಸುರವಧಾದ್ ಅಧುನೈವ ಸದ್ಯ, ಈಗ ತಾನೇ ಈ ಶುಂಭಾಸುರ ವಧೆಯನ್ನು ನೀನು ಮಾಡಿದ್ದೀಯೆ. ಹಾಗೆಯೇ ಇಂತಹ ಉಪಟಳವನ್ನು ಕೊಡುವಂಥ ದುಷ್ಟರು ತಲೆ ಎತ್ತಿದಾಗ ಅವರನ್ನು ಮುಗಿಸಿ ಅವರಿಂದ ಉಂಟಾಗುವಂಥ ಭಯದಿಂದ ನಮ್ಮನ್ನು ರಕ್ಷಿಸು. ಅಷ್ಟೇ ಅಲ್ಲ, ಪಾಪಾನಿ ಸರ್ವ ಜಗತಾಂ ಪ್ರಶಮಂ ನಯಾಶು, ಈ ಜಗತ್ತಿಗೆ ಎಲ್ಲೆಲ್ಲಿ ಕೆಡಕು ಉಂಟಾಗುತ್ತೋ ಅಲ್ಲೆಲ್ಲ ಶಾಂತಿ ಉಂಟಾಗುವ ಮಾಡು. ಅಂದರೆ ಲೋಕಕ್ಕೆ ನೀನು ಕ್ಷೇಮವನ್ನು ಮಾಡು. ಉತ್ಪಾತ ಪಾಕ ಜನಿತಾಂಶ್ಚ ಮಹೋಪಸರ್ಗಾನ್, ಉತ್ಪಾತಗಳು, ಅಪಶಕನಗಳು ಇವೆಲ್ಲವೂ ಸಹ ಉಂಟಾದಾಗ ನೀನೇ ಅವುಗಳನ್ನು ಏನು ಮಾಡಬೇಕು? ಸಂಪೂರ್ಣವಾಗಿ ಸರಿಪಡಿಸಬೇಕು. ಶುಂಭಾಸುರರ ವಧೆ ಆದ ಮೇಲೆ ಎಲ್ಲ ರೀತಿಯ ಉತ್ಪಾತಗಳು ನಿಂತು ಅಂತ ಇದೇ ಸರಣಿಯಲ್ಲಿ ಮೊನ್ನೆ ನಾನು ಹೇಳಿದ್ದೇನೆ. ಹಾಗೆ ಆ ಉತ್ಪಾತಗಳೆಲ್ಲ ನಿಲ್ಲಬೇಕು ಅಂದರೆ ದುಷ್ಟರ ಸಂಹಾರ ಆಗಬೇಕು. ಅದನ್ನು ನೀನು ಮತ್ತೆ ಮಾಡು. ಆದಷ್ಟು ಬೇಗ ಈ ಜಗತ್ತನ್ನು ಶಾಂತವಾಗಿ ಇರಿಸು ತಾಯಿ, ಪ್ರಶಮಂ ನಯಾಶು ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಕೊನೆಗೆ ಹೇಳ್ತಾರೆ, ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಮೀಡ್ಯೆ ಲೋಕಾನಾಂ ವರದಾ ಭವ. ಮತ್ತೆ ಛಂದಸ್ಸು ಬೇರೆ ಇಲ್ಲಿಂದ. ತಾಯಿ ನೀನು ಎಂಥವಳಪ್ಪ ಅಂತಂದರೆ ವರದ, ನಿನ್ನ ಹೆಸರೇ ವರದ, ವರವನ್ನು ಕೊಡೋವಳು. ಇಂಥ ನೀನು ಪ್ರಣತಾನಾಂ ಪ್ರಸೀದ, ಯಾರ್ಯಾರು ನಿನಗೆ ನಮಸ್ಕಾರ ಮಾಡ್ತಾರೋ, ನಾವೇ ಇರಲಿ ಬೇರೆ ಯಾರೇ ಇರಲಿ, ಅವರೆಲ್ಲರ ವಿಷಯದಲ್ಲೂ ಸಹ ನೀನು ಬಿ ಪ್ಲೀಸ್ಡ್, ಪ್ರಸೀದ, ಅವರನ್ನು ಅನುಗ್ರಹಿಸು. ಯಾಕೆ ಕೇಳಿದರೆ ನಿನ್ನ ಹೆಸರೇ ವಿಶ್ವ ಆರ್ತಿ ಹಾರಿಣಿ, ಜಗತ್ತಿನ ಉಪಟಳವನ್ನು ನಿವಾರಿಸುವವಳು ನೀನು. ಹಾಗಾಗಿ
ಯಾರು ನಿನಗೆ ನಮಸ್ಕರಿಸ್ತಾರೋ ಅವರ ತೊಂದರೆಯನ್ನು ನೀನು ನಿವಾರಿಸಬೇಕಲ್ವಾ ಅಂತ. ತ್ರೈಲೋಕ್ಯವಾಸಿನ ಯಾರ್ಯಾರು ಅಂದರೆ ಹಾಗೆ ಭೂಲೋಕದಲ್ಲಿ ಮಾತ್ರ ಇರುವವರ ಅಂತ ಅಲ್ಲ, 3 ಲೋಕದ ಸ್ವರ್ಗ ಮರ್ತ್ಯ ಪಾತಾಳ ಈ 3 ಲೋಕದಲ್ಲಿರುವಂತಹ ಪ್ರಣತಾನಾಂ ಅಂತಹವರ ನೀನು ಆರ್ತಿಯನ್ನು, ರೋಗವನ್ನು, ತೊಡಕನ್ನು, ಪೀಡೆಯನ್ನು, ಖೇದವನ್ನು, ದುಃಖವನ್ನು ಅದನ್ನು ನಿವಾರಣೆ ಮಾಡು. ಯಾಕೆ ಅಂತಂದರೆ ನಿನ್ನ ಹೆಸರೇನು? ವರದ. ನೀನು ವರವನ್ನು ಕೊಡುವವಳು. ಈ ಎಲ್ಲರ ವಿಷಯಲ್ಲೂ ನೀನು ಸಂಪ್ರೀತಳಾಗಿ ಅವರಿಗೆ ವರವನ್ನು ಕೊಡು ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದರು. ಇಷ್ಟೆಲ್ಲ ಹೇಳಿ ಆದಮೇಲೆ ಜಗನ್ಮಾತೆ ಒಂದಾರು ಮಾತು ಹೇಳಬೇಕಾ ಬೇಡ? ಈಗ ಮುಂದೆ ಅವಳಿದ್ದೆ ಮಾತು ದೇವ್ಯವಾಚ. ಜಗನ್ಮಾತೆ ಹೇಳ್ತಾಳೆ. ಏನು ಹೇಳ್ತಾಳೆ ಅಂದರೆ ನೋಡಿ, ಮುಂದಿನ ಮಂತ್ರ ಪ್ರಾರಂಭ ಆಗದೆ ವರದಾ ಅಂತಲೇ ಪ್ರಾರಂಭ ಆಗುತ್ತೆ. ಹೌದಲ್ಲಪ್ಪ, ನನ್ನ ಹತ್ರ ವರದ ಅಂತ ಸಂಬೋಧನೆ ಮಾಡಿದ್ರಿ, ವರವನ್ನು ಕೊಡೋಳು ಅಂತ ಹೇಳಿದ್ರಿ, ಈಗ ವರದಾಹಂ, ನಾನು ವರವನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ, ಏನು ಬೇಕು ಕೇಳಿ. ದೇವತೆಗಳು ಹೇಳ್ತಾರೆ, ಅದನ್ನು ಮುಂದೆ ಸೇರಿದಾಗ ಕೇಳ್ತೇವೆ. ಹಾಗಾಗಿ ಇವತ್ತೇನು ವರವನ್ನು ಕೇಳೋದಿಲ್ಲ ನಾವು, ಯಾಕೆಂದರೆ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮತ್ತೆ ಪುನಃ ಹೋದರೆ ಇನ್ನು 55ನೇ ಶ್ಲೋಕದವರೆಗೂ ನಾನು ಹೇಳಬೇಕು, ಇನ್ನೂ ಸುಮಾರಷ್ಟು ಶ್ಲೋಕಗಳಿವೆ. ಹಾಗಾಗಿ ದೇವತೆಗಳು ಏನು ವರವನ್ನು ಕೇಳ್ತಾರೆ ಅನ್ನೋದನ್ನು ಮುಂದಿನ ಸರಣಿಯಲ್ಲಿ ಸೇರಿದಾಗ ನೋಡೋಣ. ಆ ಸರಣಿ ಬರೋದಕ್ಕಿಂತ ಮೊದಲು ಮಧ್ಯೆಯಲ್ಲಿ ಕೃಷ್ಣನ ರೂಪದಲ್ಲಿ ಅವಳು ಬರುವಳಿದ್ದಾಳೆ. ಪ್ರಾಯಶಃ ಇದೇ ತಿಂಗಳದ ಇನ್ನೊಂದು ವಾರದಲ್ಲಿ ಏನೋ ಮತ್ತೆ ಪುನಃ ಭಾಗವತ ಸಪ್ತಾಹ ಪ್ರಾರಂಭ ಆಗುತ್ತೆ. ಅಲ್ಲಿ ಮತ್ತೆ ಪುನಃ ಸೇರೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು. ಏನಿದ್ರೂ ಸಹ ಈ 5 ದಿನಗಳ ಕಾಲ ಈ ಚಿಂತನೆಗೆ ವ್ಯವಸ್ಥೆ ಮಾಡಿದಂತಹ ದತ್ತಿ ನ್ಯಾಸಕರ್ತರ ಪರಿವಾರದವರಿಗೆ ಮತ್ತು ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಶ್ರೀನಿವಾಸ ನಾರಾಯಣವರು, ಅನಿವಾಸಿ ಭಾರತೀಯರು, ಅವರಿಗೆ, ಅವರ ಪರಿವಾರಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ಇದಕ್ಕೆ ವ್ಯವಸ್ಥೆ ಮಾಡಿದಂತಹ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಿಗೆ ಮತ್ತು ಸಹಕಾರ್ಯದರ್ಶಿಯಂತಹ ಶ್ರೀಯುತ ರಾಮು ಅವರಿಗೆ, ಇಲ್ಲಿನ ಎಲ್ಲ ಪರಿವಾರದವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ 5 ದಿನಗಳ ಕಾಲ ನೀವೆಲ್ಲರೂ ಕಿವಿ ಕೊಟ್ಟವರು, ನೀವು ಪ್ರತ್ಯಕ್ಷ ಕಿವಿ ಕೊಟ್ಟವರು, ಮತ್ತು ಇನ್ನೆಷ್ಟೋ ಜನ ಈ ಲೈವ್ ಸ್ಟ್ರೀಮ್ ಮೂಲಕ, ಅಂತರ್ಜಾಲದ ಮೂಲಕ ಕಿವಿ ಕೊಟ್ಟವರು, ಕಣ್ಣನ್ನು ಹಾಯಿಸಿದವರು, ಅವರೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಹೇಳಿ ಈ 5 ದಿನದ ನನ್ನೆಲ್ಲ ಮಾತುಗಳನ್ನು ಸಹ ಆ ವರದಾ ಅಂತ ಕರೆಸ್ಕೊಳ್ಳುವಂತಹ ಜಗನ್ಮಾತೆ ಪದತಲದಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯವನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.